ಕರ್ನಾಟಕದಲ್ಲಿ ಕಾಂಪಿಟೇಟಿವ್ ಆಸ್ಪಿರೆಂಟ್ಸು ಏನೆಲ್ಲ ಸಮಸ್ಯೆ ಫೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಮಗೆ ಗ್ರೂಪಲ್ಲಿ ಎಲ್ಲ ಕಡೆ ವಿಚಾರ ಮುಗಿಸಿದ್ದೆ, ವಿಡಿಯೋನು ಮಾಡಿದ್ದೆ, ಟೆಲಿಗ್ರಾಮಲ್ಲಿ ತುಂಬ ಸ್ಟೂಡೆಂಟ್ಸು ವಾಟ್ಸಪ್ ಮುಖಾಂತರ ಕಳಿಸಿದ್ವಿ. ಏನಪ್ಪ ಅಂದರೆ ಮೆಜಾರಿಟಿ ಆಲ್ಮೋಸ್ಟ್ ಒಂದು 25 ಸಮಸ್ಯೆಗಳು, 25 ಇಶ್ಯೂಸ್ ಇದೆ. ಏನೆಲ್ಲ ಇಶ್ಯೂಸ್ ಇದೆ ಅಂತಂದರೆ KPSCಲಿ ಸುಮಾರು ಒಂದು 12-13 ಇಶ್ಯೂಸ್ ಇದೆ, ಮತ್ತು KAದಲ್ಲಿ ಇಶ್ಯೂಸು, ಮತ್ತು ಡಿಪಾರ್ಟ್ಮೆಂಟ್ ವೈಸು ಇಶ್ಯೂಸ್ ಇದೆ. ಇದೆಲ್ಲ ಬಿಟ್ಟು ಮೇಜರ್ ಅಂದರೆ ಈಗ ಕಂಪಲ್ಸರಿ ಬೇಕೇ ಬೇಕು, ಇದಾಗಲೇಬೇಕು ಅನ್ನೋದು ಸ್ಟೂಡೆಂಟ್ಸ್ಗೆ ಆ ಥರ ಇಶ್ಯೂಸು ಒಂದು 5-6 ಇಶ್ಯೂಸ್ ಇದೆ. ಎಲ್ಲನೂ ಹೇಳ್ತಾ ಹೋದರೆ KPSCಲಿ CTI ನೋಟಿಫಿಕೇಶನ್ ಆಗಿ ಆಗಸ್ಟ್ 28, 2023 ನೋಟಿಫಿಕೇಶನ್ ಆಗಿದ್ದು 245 ವೇಕೆನ್ಸಿ ಇದೆ. ಫೈನಲ್ ಲಿಸ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಇನ್ನೂ KPSCಯಿಂದ ಫೈನಲ್ ಲಿಸ್ಟ್ ಬಿಟ್ಟಿಲ್ಲ ನೋಡಿ. ಒಂದು ನೋಟಿಫಿಕೇಶನ್ ಆಲ್ಮೋಸ್ಟ್ 2 ವರ್ಷ ಆಗ್ತಾ ಇದೆ, ಇನ್ನೂ ಇದನ್ನು ಕಂಪ್ಲೀಟ್ ಮಾಡಿಲ್ಲ. ಹೇಳೋದಾದರೆ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳೋದಾದ್ರೂ ಹೋದರೆ KPSC ಅವ್ರು ಮಾಡ್ತಾ ಇರೋದು, ಏಕೆಂದರೆ ಮುಂದೆ ಯಾವುದು KPSCಗೆ ಯಾವ ನೋಟಿಫಿಕೇಶನ್ ಕೊಡಬಾರ್ದು. ಇವ್ರು ಮಾಡ್ತಾ ಇರೋ ಒಂದು ಡಿಲೇ ಪ್ರೋಸೆಸ್, ರಿಕ್ರೂಟ್ಮೆಂಟ್ ಪ್ರೋಸೆಸ್ ಡಿಲೇ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರಿಗೆ ಅನ್ಯಾಯ ಆಗ್ತಾ ಇದೆ ಅಂದರೆ ಅಲ್ಟಿಮೇಟ್ ಸ್ಟೂಡೆಂಟ್ಸ್ಗೆ. ಎರಡನೇದು KS ನೋಟಿಫಿಕೇಶನು ಇವರು ಸೆಕೆಂಡ್ ಟೈಮ್ ಎಕ್ಸಾಮ್ಸ್ ಮಾಡಿದ್ದು. ಸೆಕೆಂಡ್ ಟೈಮು ಇವರೇನು ಕರೆಕ್ಟಾಗಿ ಎಕ್ಸಾಮ್ ಮಾಡಿಲ್ಲ. ಫಸ್ಟ್ ಟೈಮ್ ಟ್ರಾನ್ಸ್ಲೇಷನ್ ಎರರ್ ಮಾಡಿದ್ರು, ಸೆಕೆಂಡ್ ಟೈಮು ಟ್ರಾನ್ಸ್ಲೇಷನ್ ಎರರು. ಅದಾದಮೇಲೆ ಕಟ್ ಆಫ್ ಮಾರ್ಕ್ಸ್ ಬಿಟ್ಟಿಲ್ಲ ಪ್ರಿಲಿಮ್ಸ್ದು, ನೀವು ನೋಡಬೇಕು. ಮತ್ತು ರಿಸರ್ವೇಷನ್ಸ್ 50-56% ರಿಸರ್ವೇಷನ್ಸಿಂದ ಇಶ್ಯೂಸಿಂದ ಕ್ಯಾಟಲ್ ಕೂಡ ನೋಟಿಫಿಕೇಶನ್ ಕ್ವ್ಯಾಶ್ ಆಯಿತು. ಅಂದರೆ ಫ್ರೆಶ್ ನೋಟಿಫಿಕೇಶನ್ ಮಾಡಿ ಅಂತಲೇ ಹೇಳ್ತಾ ಇದ್ದಾರೆ. ಆದರೂ KPSC ಇಲ್ಲಿವರೆಗೂ ಯಾವುದೇ ನಿರ್ಧಾರ ತೊಗೊಂಡಿಲ್ಲ. ಲಾಸ್ಟಲ್ಲಿ ಹೈಕೋರ್ಟಲ್ಲಿ ಕೇಸ್ ಇದ್ರೂ ಕೂಡ ಯಾವುದೇ ಲಾಯರ್ನೂ ಇಟ್ಟಿಲ್ಲ. ಅವರು ಪೋಸ್ಟ್ಪೋನ್ ಕೇಳ್ತಿದ್ದಾರೆ ಸುಮ್ಮನೆ ಬೇಕು ಅಂತ ಹೇಳಿ. ಈ ಥರ ಸಮಸ್ಯೆಗಳು ಅಲ್ಟಿಮೇಟ್ ಅಂದರೆ ಸ್ಟೂಡೆಂಟ್ಸ್ಗೆ ಇಲ್ಲಿ KS ಅಂತಂದರೆ ಈಗ 1 ವರ್ಷದಲ್ಲಿ ಪ್ರೋಸೆಸ್ ಮುಗಿಸ್ಬೇಕಂತ ನಾವು ಪ್ರಯತ್ನ ಪಟ್ಟರೆ ಇವರು ಒಂದೊಂದು ನೋಟಿಫಿಕೇಶನ್ 3 ವರ್ಷ 4 ವರ್ಷ ಹಿಂಗೆ ಡ್ರ್ಯಾಗ್ ಮಾಡ್ಕೊತ ಹೋಗ್ತಾರೆ. ಸರ್ಕಾರ ಈ ಕೂಡಲೇ ನೋಟಿಫಿಕೇಶನ್ ರೀನೋಟಿಫಿಕೇಶನ್ ಮಾಡಿದ್ರೆ ಎಲ್ಲ ಸ್ಟೂಡೆಂಟ್ಸ್ಗೂ ಅನುಕೂಲ ಆಗುತ್ತೆ. ಇಲ್ಲ ಅಂತಂದರೆ ಇದು 1-2 ಸಮಸ್ಯೆ ಇಲ್ಲ, ಸಾಕಷ್ಟು ಸಮಸ್ಯೆ ಇದೆ. ಮೂರನೇದು ACCED, ಅದು ಕೂಡ ಮೈನ್ಸ್ ರಿಸಲ್ಟ್ಸ್ ಬಿಟ್ಟಿಲ್ಲ ಇನ್ನು. KPSC ಆಲ್ಮೋಸ್ಟ್ 1.5 ವರ್ಷ ಆಗ್ತಿದೆ ನೋಟಿಫಿಕೇಶನ್ ಆಗಿ. 112 ಸೀಟ್ಸ್ ಇದೆ. ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು 76 ವೇಕೆನ್ಸಿ ಇದೆ, 76 ವೇಕೆನ್ಸಿ. ರಿವೈಸ್ಡ್ ಕೀ ಆನ್ಸರ್ ಬಿಟ್ಟಿಲ್ಲ. ರಿವೈಸ್ಡ್ ಕೀ ಆನ್ಸರ್ ಬಿಟ್ಟು 1:3 ಲಿಸ್ಟ್ ಬಿಡಬೇಕು. ಇದು 1.5 ಇಯರ್ ಆಗಿದೆ ನೋಟಿಫಿಕೇಶನ್ ಆಗಿ ಆಲ್ಮೋಸ್ಟು. ಇದ್ರ ಬಗ್ಗೆನೂ ನೋಡಿ, ಯಾವುದೇ ನೋಟಿಫಿಕೇಶನ್ 1 ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕಂತ ನಾವು ಕೇಳಿದ್ರೆ ಇವರು ಆಲ್ಮೋಸ್ಟ್ 1.5 ಇಯರ್ ಆಯ್ತು ನೋಟಿಫಿಕೇಶನ್ ಆಗಿ. ಮತ್ತು ಗ್ರೂಪ್ B ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ಲು 277 ಪೋಸ್ಟ್ ಇದೆ. ಅದು ರಿವೈಸ್ಡ್ ಕೀ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ. ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ 1:3 ಲಿಸ್ಟ್ ಬಿಟ್ಟಿಲ್ಲ. ಅದು ಆಲ್ಮೋಸ್ಟ್ 1.5 ಇಯರ್ ಆಗ್ತಾ ಇದೆ. ಅದಾದಮೇಲೆ PDOದು 247 ಸೀಟ್ಸ್ ಇದೆ. ಅಂದರೆ HK ಮತ್ತು ನಾನ್ HK 2 ಲಿಸ್ಟ್ ಇದು ಮಾಡಿದ್ರೆ ಅದು ರಿವೈಸ್ಡ್ ಕೀ ಆನ್ಸರ್ ಬಿಟ್ಟು 1:3 ಲಿಸ್ಟ್ ಬಿಟ್ಟಿಲ್ಲ, ಅದನ್ನು ಪೆಂಡಿಂಗ್ ಇದೆ. ಮತ್ತು JE ಸಿವಿಲ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ ಪೋಸ್ಟು 1 ವರ್ಷ ಅದು 1.5 ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿ. 313 ಪೋಸ್ಟ್ ಇದೆ, 313 ಪೋಸ್ಟು. ಅದು ಕೂಡ 1:3 ಲಿಸ್ಟ್ ಬಿಡಬೇಕು. ಪ್ರಾವಿಷನಲ್ ಲಿಸ್ಟ್ ಆಗಿದೆ, ರಿವೈಸ್ಡ್ ಕೀ ಆನ್ಸರ್ ಬಿಟ್ಟಾಗಿದೆ, ಎಲ್ಲನೂ ಆಗಿದೆ. ಈಗ 1:3 ಲಿಸ್ಟ್ ಬಿಡಬೇಕು. ಈ 1:3 ಲಿಸ್ಟಿಗೆ ಎಷ್ಟು ವರ್ಷ ಅಂತ ವೆಯ್ಟ್ ಮಾಡ್ಬೇಕು ಹೇಳಿ. ಸುಮ್ಮನೆ ನೀವು ಕಮಿಷನ್ ಕಳಿಸ್ತೀರಾ, ಸೈನ್ ಹಾಕಲ್ಲ. ನೀವು ಸುಮ್ಮನೆ ಸೆಕ್ರೆಟ್ರಿ ಯಾವ IAS ಆಫೀಸರ್ನು KPSCಲಿ ಇರೋದಕ್ಕೆ ಬಿಡ್ತಾನೆ ಇಲ್ಲ. KPSC ಮೆಂಬರ್ಸ್ ಫಸ್ಟ್ ಆ ಮೆಂಬರ್ಸ್ನ, ಅದು ಏನು ಇವಾಗ 16 ಮೆಂಬರ್ಸ್ ಇದ್ದಾರೆ, ಅದು 5 ಮೆಂಬರ್ಸು ಜಾಸ್ತಿನೇ. ಸರ್ಕಾರ ಆದಷ್ಟು ಬೇಗ KPSC ರಿಫಾರ್ಮ್ ಮಾಡಬೇಕಾಗುತ್ತೆ. ಅದಾದಮೇಲೆ AEE ಸಿವಿಲ್ ಇಂಜಿನಿಯರ್ದು ಇದು ಆಲ್ಮೋಸ್ಟ್ 1 ಇಯರ್ ಆಗ್ತಾ ಇದೆ ನೋಟಿಫಿಕೇಶನ್ ಆಗಿ. ಇದು ಮೇನ್ಸ್ ರಿಸಲ್ಟ್ಸ್ ಬಿಡಬೇಕು. ಎಕ್ಸಾಮ್ಸ್ 42 ಸೀಟ್ಸ್ ಇದೆ, ಮೇನ್ಸ್ ರಿಸಲ್ಟ್ಸ್ ಬಿಡಬೇಕು, ಇನ್ನು ರಿಸಲ್ಟ್ಸ್ ಬಿಟ್ಟಿಲ್ಲ. ಅದಾದಮೇಲೆ ಲ್ಯಾಂಡ್ ಸರ್ವೇಯರು ಅಗ್ರಿಕಲ್ಚರ್ ಆಫೀಸರು ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ಮತ್ತು ವೆಟರ್ನರಿ. ಇದಂತೂ KPSC ಯಾಕಪ್ಪ ನೋಟಿಫಿಕೇಶನ್ ಕೊಟ್ಟಿದ್ದೀವಿ ಅಂತ ಅನ್ಸ್ಬಿಟ್ಟಿದೆ ಸ್ಟೂಡೆಂಟ್ಸ್ಗೆ. ಆ ರೇಂಜಿಗೆ ಇವರು ಈ ಥರ ಇದು ಸ್ಟೂಡೆಂಟ್ಸ್ಗೆ ಸ್ಟ್ರೆಸ್ ಆಗ್ತಾ ಇದೆ. ಲ್ಯಾಂಡ್ ಸರ್ವೇದು ಆಲ್ಮೋಸ್ಟ್ 1 ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿ. ಲ್ಯಾಂಡ್ ಸರ್ವೇದು ಕೃಷ್ಣ ಬೈರೇಗೌಡ ಸರು 2 ತಿಂಗಳಲ್ಲಿ ಆರ್ಡರ್ ಕಾಪಿನೇ ಕೊಟ್ಬಿಡ್ತೀವಿ, ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಅಂತ ಹೇಳಿದ್ರು. ಆಲ್ಮೋಸ್ಟ್ 750 ವೇಕೆನ್ಸಿ ಇದೆ. ಅಂದರೆ ಫಸ್ಟು 264 ನಾನ್ HK ಮತ್ತು 296 190 HK ಪೋಸ್ಟ್ ಇದೆ. ಅಂದರೆ ಈ ರಿಸರ್ವೇಷನ್ ಇಶ್ಯೂಸಿಂದ ಈ ಒಂದು ನೋಟಿಫಿಕೇಶನ್ ಓಲ್ಡ್ ಆಗಿದೆ. ಹೌದು, ಅಂದರೆ ಫಸ್ಟ್ ಒಂದು ನೋಟಿಫಿಕೇಶನ್ ಆಗುತ್ತೆ, ಮತ್ತೆ ಎಕ್ಸ್ಟ್ರಾ ಪೋಸ್ಟ್ ಆ್ಯಡ್ ಆದಮೇಲೆ ಅಂದರೆ ಈ ರಿಸರ್ವೇಷನ್ ಇಶ್ಯೂಸಿಂದ ಅದನ್ನು ಓಲ್ಡ್ ಎಕ್ಸ್ಟ್ರಾ ಇದು ವೇಕೆನ್ಸಿ ಆ್ಯಡ್ ಮಾಡಿರೋದ್ರಿಂದ ಈ ಒಂದು ನೋಟಿಫಿಕೇಶನ್ನ ಹೋಲ್ಡ್ ಮಾಡಿದ್ದಾರೆ.
ಈ ವೇಟಿಂಗ್ ಫಾರ್ ಅಂದರೆ ಎಕ್ಸಾಮ್ಸೇ ಕಂಡಕ್ಟ್ ಮಾಡಿಲ್ಲ, ಡೇಟ್ ಎಲ್ಲ ಅನೌನ್ಸ್ ಮಾಡಿದ್ರು, ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಲ್ಲ. KPSC ಅವರು ಅದಕ್ಕೆ ಹೇಳ್ತಾ ಇರೋದು, KPSC ಅದು ಯಾಕಾದರೂ ನೋಟಿಫಿಕೇಶನ್ಸ್ ಕೊಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈ ಒಂದು ಲ್ಯಾಂಡ್ ಸರ್ವೇರ್ ಇರ್ಬೋದು, ಅಗ್ರಿಕಲ್ಚರ್ ಆಫೀಸರು, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಇರ್ಬೋದು, ವೆಟರ್ನರಿ, ಇಷ್ಟು ನೋಟಿಫಿಕೇಶನ್ KA ಕೊಟ್ಟರೆ ಬೆಸ್ಟು. ಅವ್ರು ಆದಷ್ಟು ಒಂದು 6 ಮಂತಲ್ಲಿ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಮಾಡ್ತಾರೆ. 6 ಮಂತ್ ಬೇಡ, 3 ಮಂತ್ಸಲ್ಲಿ ಕೊಟ್ಟರೆ ಅವ್ರು 3 ಮಂತ್ಸಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಅಗ್ರಿಕಲ್ಚರ್ ಆಫೀಸರು ಅಷ್ಟೇ ಸುಮಾರು ಆಲ್ಮೋಸ್ಟ್ 1 ವರ್ಷ ಆಗ್ತಾಯಿದೆ. ಈಗ ನೆಕ್ಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಬಂದರೆ 945 ಸೀಟ್ಸ್ ಇದೆ, ಆದರೆ ಇನ್ನೂ ಯಾವುದೇ ರೀತಿಯವರು ಕ್ರಮ ತಗೊಂಡಿಲ್ಲ. ಅದು ಅಷ್ಟೇ ಎಕ್ಸಾಮ್ಸ್ ಮಾಡಿಲ್ಲ. ಪೆಂಡಿಂಗ್ ಫಾರ್ ಬಿಫೋರ್ ಕ್ಯಾಟ್ ಅಂದರೆ ಅದು ಸ್ಪೋರ್ಟ್ಸ್ ಕೋಟಾ 2% ರಿಸರ್ವೇಷನ್ಸ್ ಇದೆ. ಆ ಒಂದು ಇಶ್ಯೂಸ್ ಸಾಲ್ವ್ ಮಾಡೋಕ್ಕಾಗಲ್ಲ ಅಂತಂದರೆ KPSC ಅವ್ರು ಯಾಕೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಪ್ರತಿಯೊಂದು ನೋಟಿಫಿಕೇಶನ್ನು ಕೋರ್ಟಲ್ಲಿ ಎಲ್ಡಪ್ ಆಗ್ತಿದೆ. ಕೋರ್ಟ್ ವಿಚಾರ ಅಂತ ಹೋದರೆ ಅದು 1 ವರ್ಷ, 2 ವರ್ಷ, 3 ವರ್ಷ, 5 ವರ್ಷನೂ ಆಗುತ್ತೆ. ಆದರೆ KPSC ಅವ್ರು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ಲ. ದಯವಿಟ್ಟು ಸರ್ಕಾರ ನಾನು ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ ಈ ಒಂದು ಎಲ್ಲ ಇಶ್ಯೂಸು ಸಾಲ್ವ್ ಮಾಡಬೇಕಂತ ಕೇಳ್ಕೊತೀನಿ. ಅದಾದಮೇಲೆ ವೆಟರ್ನರಿ ಆಫೀಸರ್ಸು ಅದು 1 ವರ್ಷ ಆಗ್ತದೆ. ಅಂದರೆ ಈಗ ಆಲ್ಮೋಸ್ಟ್ ಜುಲೈ 29 ಬಂದರೆ 1 ವರ್ಷದ ಕಂಪ್ಲೀಟ್ ಆಗುತ್ತೆ. 1 ವರ್ಷದ ಬರ್ಡೇ ಮಾಡಬೇಕಾಗುತ್ತೆ, ಕೇಕ್ ಕಟ್ ಮಾಡಬೇಕಾಗುತ್ತೆ. ಅದಕ್ಕೆ ಅಷ್ಟು ಡಿಲೇ ಮಾಡ್ತಾ ಇದ್ದಾರೆ ಇವರು KPSC ಅವರು. ಇದು ಏನಿಲ್ಲ, ಫಸ್ಟ್ ಒಂದು 352 ಪೋಸ್ಟ್ ಇದೆ, ಅದ್ರ ಜೊತೆ ಬ್ಯಾಕ್ಲಾಗ್ಸ್ 48 ಪೋಸ್ಟ್ ಆ್ಯಡ್ ಮಾಡಿದ್ದು. ಆ ಪೋಸ್ಟ್ ಏನಪ್ಪ ಅಂದರೆ ಯಾವ ಮೋಡ್ ಆಫ್ ರೆಕ್ರೂಟ್ಮೆಂಟ್ ಮಾಡಬೇಕಂತ ಹೇಳೋದು ಕನ್ಫ್ಯೂಷನ್ಸು. ಈಗೇನು ಎಕ್ಸ್ಟ್ರಾ ಆ್ಯಡ್ ಪೋಸ್ಟ್ ಇದೆಯಲ್ಲ, ಆ 48 ಪೋಸ್ಟಿಂದ ಈ ಆಲ್ಮೋಸ್ಟ್ 400 ವೇಕೆನ್ಸಿದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕಾಯಿತು. ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಲ್ಲ. ಈ ವೆಟರ್ನರಿ ಆಫೀಸರ್ಸು ಪಾಪ ತುಂಬ ಅಂದರೆ ಆಲ್ಮೋಸ್ಟ್ 1 ವರ್ಷ ಆಗ್ತಾಯಿದೆ ನೋಟಿಫಿಕೇಶನ್ ಆಗಿ. ಯಾವುದೋ ಒಂದು ಎಕ್ಸಾಮ್ಸು 1 ವರ್ಷದಲ್ಲಿ ಪ್ರೋಸೆಸ್ ಕಂಪ್ಲೀಟ್ ಆದರೆ ಎಲ್ಲ ಸ್ಟೂಡೆಂಟ್ಸ್ಗೂ ಅನುಕೂಲ ಆಗುತ್ತೆ. ಈ ನೋಟಿಫಿಕೇಶನ್ ಆಗಿ ಇವೆಲ್ಲ ನೋಟಿಫಿಕೇಶನ್ ಆಲ್ಮೋಸ್ಟ್ 5 ವರ್ಷ ಮೇಲೆ, 6 ಇಯರ್ಸ್ 7 ಇಯರ್ಸ್ 8 ಇಯರ್ಸ್ ಆದಮೇಲೆ ಒಂದು ನೋಟಿಫಿಕೇಶನ್ ಆಗುತ್ತೆ. ನೋಟಿಫಿಕೇಶನ್ ಆದಮೇಲೆ ಆ ಪ್ರೋಸೆಸ್ ಕಂಪ್ಲೀಟ್ ಮಾಡೋದಕ್ಕೆ ಸುಮಾರು 3 to 4 ಇಯರ್ಸ್ ತೊಗೊತಾರೆ. ಅಂದರೆ ಒಬ್ಬ ಆಸ್ಪಿರೆಂಟ್ಸ್ ಇಲ್ಲಿ ಬಂದರೆ, ಕಾಂಪಿಟೇಟಿವ್ ಆಸ್ಪಿರೆಂಟ್ಸು ಒಂದು ಎಕ್ಸಾಮ್ಸ್ ಓದಕ್ಕೆ ಬಂದು ಒಂದು ಜಾಬ್ ತೊಗೊಬೇಕು ಅಂತಂದರೆ ಮಿನಿಮಮ್ 8 to 10 ಇಯರ್ಸ್ ಮಾಡ್ತಾರೆ ಇವರು. ಬಿಕಾಸ್ KPSCಯಿಂದನೇ ಒಂದು 3 to 4 ಇಯರ್ಸ್ ವೆಯ್ಟ್ ಮಾಡಿಸ್ತಾರೆ ಒಂದು ಜಾಬ್ ತೊಗೊಬೇಕಂತಂದರೆ. ಪ್ರಾಮಾಣಿಕ ವ್ಯಕ್ತಿ ಅದು ತೊಗೊಬೇಕು ಅಂತಂದರೆ. ಅದರಲ್ಲೂ ಇವರು ಕರಪ್ಷನ್ ಬೇರೆ. ಪ್ರತಿಯೊಂದು ನೋಟಿಫಿಕೇಷನಲ್ಲೂ ಇಷ್ಟು ಪರ್ಸೆಂಟೇಜು, ಇಷ್ಟು ಸೀಟ್ಸು ನನಗೆ ನಿಮಗೆ ಅಂತ ಕಿತ್ಲಾಡ್ತಾರೆ ಇವರು KPSCಲಿರೋ ಮೆಂಬರ್ಸು. ಅದರಲ್ಲಿ ಸರ್ಕಾರದ ಪಾತ್ರ ಎಷ್ಟಿದೆ ಅಂತ ನಿಮಗೆ ಗೊತ್ತಿರಬೇಕು. ಅದಾದಮೇಲೆ KA ಬಂತಂದರೆ KAಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿರೋದು ಆಲ್ಮೋಸ್ಟ್ 17 ನೋಟಿಫಿಕೇಷನ್ಸು ವಿತಿನ್ 6 ಮಂತಲ್ಲಿ ಎಲ್ಲ ನೋಟಿಫಿಕೇಷನ್ ಕಂಪ್ಲೀಟ್ ಮಾಡಿ ಎಷ್ಟೋ ಜನ ವಿದ್ಯಾರ್ಥಿಗಳು ಆಲ್ರೆಡಿ ಜಾಬ್ ಮಾಡ್ತಾ ಇದ್ದಾರೆ. ಆರ್ಡರ್ ಕಾಪಿ ತೊಗೊಂಡು ಜಾಬ್ ಮಾಡ್ತಾ ಇರೋದು ಎಲ್ರಿಗೂ ಗೊತ್ತು. ಯಾಕೆಂದರೆ ಬಿಕಾಸ್ ಇದಕ್ಕೂ ಮುಂಚೆ KAದಲ್ಲಿ ರಮ್ಯಾ ಮೇಡಮ್ ಅಂತ ಕೆಲಸ ಮಾಡ್ತಿದ್ರು. ಅವರು ತುಂಬ ಅಂದರೆ ಅಲ್ಪ ಸ್ವಲ್ಪ ಕರಪ್ಷನ್ ಆಗ್ತಾ ಇದೆ ಅಂತ ಹೇಳ್ತಿದ್ರು. ನಾನು ಪ್ರತಿಯೊಂದು ಡಿಪಾರ್ಟ್ಮೆಂಟ್ MC ಸುಧಾಕರ್ ಸರ್ ಮತ್ತು CM ಸರ್ ಎಲ್ರಿಗೂ, ಡಿಪಾರ್ಟ್ಮೆಂಟಿಗೆ, ಚೀಫ್ ಸೆಕ್ರೆಟರಿ ಮೇಡಮ್ಗೆ, DPR ಸರ್ ಎಲ್ಲರಿಗೂ ಲೆಟ್ರ್ ಬರೆದು ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ವಿ. ಅದಾದಮೇಲೆ ಟ್ರಾನ್ಸ್ಫರ್ ಮಾಡಿಸಾದ್ಮೇಲೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಸರ್ ಬಂದರು. ಆ ಪ್ರಸನ್ನ ಸರ್ ಬಂದಾದಮೇಲೆ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿ KA ಒಂದು ರಿಫಾರ್ಮ್ ಆಗಿದೆ. ಯಾವುದೇ ಒಂದು ಎಕ್ಸಾಮ್ಸು ತುಂಬ ಸ್ಟ್ರಿಕ್ಟಾಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಯಾರು ಪ್ರಾಮಾಣಿಕವಾಗಿದ್ದಾರೆ ಅವರಿಗೆ ಜಾಬ್ ಸಿಗುತ್ತೆ. ಅದ್ರ ಜೊತೆ ವಿತಿನ್ ಎ ಶಾರ್ಟ್ ಅಂದರೆ ಒಂದು ಟೈಮ್ ಪೀರಿಯಡ್ ಇರುತ್ತೆ. 3 ಮಂತ್ಸ್ ಅಂದರೆ 3 ಮಂತ್ಸಲ್ಲಿ ಕಂಪ್ಲೀಟ್ ಮಾಡ್ತಾರೆ, 6 ಮಂತ್ ಅಂದರೆ 6 ಮಂತಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಅದು ಆ ರೀತಿ KA ಥರ KPSC ಆಗಬೇಕು ಅನ್ನೋದು. ಇಲ್ಲಾಂದರೆ KPSC ಆ ರೀತಿ ಅಡಾಪ್ಟ್ ಮಾಡ್ಕೊಂಡಿಲ್ಲ. ಆ ಥರ ಕೆಲಸ ಮಾಡೋದಕ್ಕೆ ಯಾವುದೇ IAS ಸೆಕ್ರೆಟರಿನ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ, ಬಿಕಾಸ್ ಆಫ್ KPSC ಕಮಿಷನ್ಲಿರೋ ಮೆಂಬರ್ಸ್. ಅದಕ್ಕೋಸ್ಕರ ಸರ್ಕಾರ ಏನಪ್ಪ ಅಂದರೆ ಯಾವ ನೋಟಿಫಿಕೇಷನು KPSC ಕೊಡಬಾರ್ದು, ಎಲ್ಲ KA ಕೊಟ್ಟು ಪ್ರಸನ್ನ ಸರ್ ಅಂತ ಒಂದು ವ್ಯಕ್ತಿ ಅಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರೋದು ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಒಳ್ಳೆ ಅನುಕೂಲ ಆಗ್ತಾ ಇದೆ. ದಯವಿಟ್ಟು ಎಲ್ಲ ನೋಟಿಫಿಕೇಶನ್ ಅಲ್ಲೇ ಕೊಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. 402 PSI ಸುಮಾರು ನೋಟಿಫಿಕೇಶನ್ ಆಗಿ 4 ವರ್ಷ ಕಂಪ್ಲೀಟ್ ಆಗಿ 5ನೇ ವರ್ಷ ನಾವು ಕಾಲಿಟ್ಟಿದ್ದೀವಿ. ಆದರೆ ಇಲ್ಲಿ ರಿವೈಸ್ಡ್ ಲಿಸ್ಟ್ ಬಿಟ್ಟು ರಿವೈಸ್ಡ್ ಫೈನಲ್ ಲಿಸ್ಟ್ ಬಿಟ್ಟು ಆರ್ಡರ್ ಕಾಪಿ ಕೊಡಬೇಕು. ಆಲ್ಮೋಸ್ಟ್ ನಾವು ಅಕ್ಸಾ ಸಂಘಟನೆಯಿಂದ ಇದು ಒಂದ್ಸತಿ ಪ್ರತಿಭಟನೆ ಮಾಡಿದ್ವಿ, ಆದರೆ ಇನ್ನೂ ಯಾವುದೇ ರೀತಿ ಸ್ಪಂದಿಸಿಲ್ಲ. ಅಂದರೆ ಒಂದು ಹಂತಕ್ಕೆ ಹೋಯ್ತು. ಕೋರ್ಟ್ ವಿಚಾರ ಇರ್ಬೋದು, ಎಲ್ಲ ಡಿಸಲ್ ಅಂದರೆ 545 ಆರ್ಡರ್ ಕಾಪಿ ಕೊಡಬೇಕಾಯ್ತು. ಅಂದರೆ ಸ್ವಲ್ಪ ರಿಮೈನಿಂಗ್ ಕ್ಯಾಂಡಿಡೇಟ್ಸ್ಗೆ ಆ ಲಿಸ್ಟೆಲ್ಲ ಬಿಟ್ಟು ಇದಾದ್ಮೇಲೆ ಈಗ ಪೆಂಡಿಂಗ್ ಇದೆ. ಒಂದು ಲಾಸ್ಟ್ ನಾವು ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಸರು ಏನೋ ಒಂದು ನೆಕ್ಸ್ಟ್ ಒಂದು ವಾರದಲ್ಲೇ ಅವ್ರಿಗೆ ಆರ್ಡರ್ ಕಾಪಿ ಕೊಡ್ತೀವಿ ಅನ್ನೋ ಥರ ಪ್ರೆಸ್ ಮೀಟಲ್ಲಿ ಹೇಳಿದರು. ಬಟ್ ಆದರೆ ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು PSI 402 ಆರ್ಡರ್ ಕಾಪಿ ಕೊಡಿ, ರಿವೈಸ್ಡ್ ಫೈನಲ್ ಲಿಸ್ಟ್ ಬಿಟ್ಟು ಆರ್ಡರ್ ಕಾಪಿ ಕೊಡಬೇಕಂತ ಹೇಳ್ಬಿಟ್ಟು ಇದೇ 17ನೇ ತಾರೀಕು ಸ್ವತಂತ್ರ ಉದ್ಯಾನವನದಲ್ಲಿ ಬೆಂಗಳೂರಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆವರೆಗೂ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ಶಾಂತಿಯುತವಾಗಿ. ಪ್ರತಿಯೊಬ್ಬ ಸ್ಟೂಡೆಂಟ್ಸು 402 ಆಸ್ಪಿರೆಂಟ್ಸ್ ಏನಿದ್ದಾರೆ
ಅಷ್ಟು ಜನ ವಿದ್ಯಾರ್ಥಿಗಳು ನಮ್ಮ ಜೊತೆ ಕೈ ಜೋಡಿಸ್ಬೇಕಾಗುತ್ತೆ. ನೀವು ಬರೋದ್ರ ಜೊತೆ ನಿಮ್ಮ ಪೇರೆಂಟ್ಸ್ನೂ ಕರ್ಕೊಂಬನ್ನಿ, ನಿಮ್ಮ ಸ್ನೇಹಿತರನ್ನು ಕರ್ಕೊಂಬನ್ನಿ, ಮತ್ತು ಯಾರು PSI ಆಸ್ಪಿರೆಂಟ್ಸ್ ಇದ್ದೀರಾ, ಜೂನಿಯರ್ಸ್ ಇವಾಗ ನೀವು ಬಂದಿರೋರು, ಅವರು ನೀವು ಪಾರ್ಟಿಸಿಪೇಟ್ ಮಾಡಿ. ಈ 402 PSI ಏನು ಆರ್ಡರ್ ಕಾಪಿ ಕೊಡಿ, ರಿವೈಸ್ಡ್ ಲಿಸ್ಟ್ ಬಿಟ್ಟು ಫೈನಲ್ ಲಿಸ್ಟ್ ಬಿಟ್ಟು ಅಂತೇಳಿ ಅದ್ರ ಜೊತೆ ಸೇರಿಕೊಂಡಾಗ ಒಂದಷ್ಟು ಜನ ಫ್ರೆಂಡ್ಸ್ ನಿಮಗೆ ಪರಿಚಯ ಆಗ್ತಾರೆ. 402 ಸೆಲೆಕ್ಟ್ ಆಗಿರೋರು, ಅವ್ರು ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ದಾರೆ ಅದನ್ನೆಲ್ಲ ನೀವು ಯುಟಿಲೈಸ್ ಮಾಡ್ಕೊಬೋದು. ಜೂನಿಯರ್ಸು ಬನ್ನಿ, ಅವ್ರಿಗೆ ಸಪೋರ್ಟ್ ಮಾಡಿ, ಹೊಸ ನೋಟಿಫಿಕೇಶನ್ ಆಗುತ್ತೆ. ಈ ಒಂದು 2 ಪ್ರೋಸೆಸ್ ಕಂಪ್ಲೀಟ್ ಆದರೆ, 402 ಪ್ರೋಸೆಸ್ ಕಂಪ್ಲೀಟ್ ಆದರೆ ಹೊಸ ನೋಟಿಫಿಕೇಶನ್ ಆಗಿ ನಿಮಗೂ ಅನುಕೂಲ ಆಗುತ್ತೆ. ನೀವು ಬನ್ನಿ, ನಿಮ್ಗೊಂದು ಗೊತ್ತಾಗುತ್ತೆ ಆ ಎನ್ವಿರಾನ್ಮೆಂಟಲ್ಲಿ ಯಾವ ರೀತಿ ಇರುತ್ತೆ, ಹೋರಾಟದ್ದು ಇರ್ಬೋದು ಎಲ್ಲಾನು. ಜೂನಿಯರ್ಸ್ ಯಾರು ಓದ್ತಾ ಇದ್ದೀರಾ PSI ಅವರು ನಮಗೆ ಬಂದು ಇವಾಗ 17ನೇ ತಾರೀಕು ಪ್ರತಿಭಟನೆ ಮಾಡ್ತಾ ಇದ್ವಿ, ನಮ್ಗೆ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಅದಾದಮೇಲೆ ಕರ್ನಾಟಕ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈದು ಸುಮಾರು ಇದಕ್ಕೂ ನಾವು ಪ್ರತಿಭಟನೆ ಮಾಡಿದ್ವಿ. ಇದು ನೋಟಿಫಿಕೇಶನ್ ಆಗಿ ಆಲ್ಮೋಸ್ಟ್ 2 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಒಂದೇ ಸತಿ ಆಗಿದ್ದು, ಅಂದರೆ ನಿಗಮ ಮಂಡಳಿಯಿಂದ 670 ಪೋಸ್ಟ್ ಒಂದೇ ಸತಿ ನೋಟಿಫಿಕೇಶನ್ ಆಗುತ್ತೆ. ಅದರಲ್ಲಿ 386 ಪೋಸ್ಟ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈದು. ಅದರಲ್ಲಿ ನಿಮಗೆ ಗೊತ್ತಿರಬೇಕು, MD ಅವರು ತುಂಬ ಕರಪ್ಷನ್ ಇದ್ದರು, ಲಿಸ್ಟ್ ಬಿಟ್ಟಿದ್ರು, ಬಟ್ ಆದರೆ ಯಾವುದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿರಲಿಲ್ಲ. ಪ್ರತಿಭಟನೆ ಮಾಡಿದ್ವಿ, ಅದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಬೇಕು ಅಂತ ಇದು ಮಾಡಿದ್ರು. ಅದಾದಮೇಲೆ KH ಮುನಿಯಪ್ಪ ಸರ್ಗೆಲ್ಲ ಮೀಟ್ ಮಾಡಿ ಅವರು ಹೇಳಿದ್ರು ಆದಷ್ಟು ಬೇಗ ಮುಗಿಸ್ಕೊಡ್ತೀವಿ ಅಂತೇಳಿ. ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅವರು ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ, ಅಂದರೆ ಒಳ ಮೀಸಲಾತಿ ಅಂತ ಅಂದ್ಕೊಂಡು, ಬಟ್ ಆದರೆ ಇದು ಆಲ್ರೆಡಿ ಯಾವುದೇ ಒಂದು ನೋಟಿಫಿಕೇಶನ್ ಹಾಕೋಕ್ಕೆ ಮುಂಚೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗಿನೇ ನೋಟಿಫಿಕೇಶನ್ನು ಇದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಆದರೆ ಇಲ್ಲಿ ತುಂಬ ಡಿಲೇ ಮಾಡ್ತಿದ್ದಾರೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈದು. ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳೋದೇನಪ್ಪ ಅಂದರೆ, ಮಿನಿಸ್ಟ್ರ್ ಇವರು KH ಮುನಿಯಪ್ಪ ಸರ್ ಇವರು ಈ ಒಂದು ನೋಟಿಫಿಕೇಶನ್ ರಿಕ್ರೂಟ್ಮೆಂಟು 386 386 ಕುಟುಂಬಗಳು, ಬಡ ಕುಟುಂಬಗಳು ಬೀದಿಗೆ ತರಬೇಡಿ, ಅವರಿಗೆ ಆದಷ್ಟು ಬೇಗ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಆರ್ಡರ್ ಕಾಪಿ ಕೊಡಿ ಅಂತ ನಾನು ಮನವಿ ಮಾಡ್ಕೊತೀನಿ. ಅದ್ರ ಜೊತೆ MSIL ಇವರಿಗೂ ನಾನು ಸಾಕಷ್ಟು ಬಾರಿ ನಾವು ಮನವಿ ಕೊಟ್ಟಿದ್ದೀವಿ. ಎಷ್ಟು ಬಾರಿ ಅಂತಂದರೆ ತುಂಬ ಬಾರಿ ಅವ್ರಿಗೆ MD ಅವರಿಗೆಲ್ಲ ಭೇಟಿ ಮಾಡಿದ್ದೀವಿ. ಅಂದರೆ ಅದು ಏನಂದ್ರೆ ವೇಟಿಂಗ್ ಫಾರ್ ಪ್ರಾವಿಷನಲ್ ಲಿಸ್ಟ್ ಬಿಡಬೇಕು 1:1. ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ. ಈ ಒಂದು 72 ಪೋಸ್ಟ್ ಇದೆ, ಆದಷ್ಟು ಬೇಗ ಇದು ಪ್ರಾವಿಷನಲ್ ಲಿಸ್ಟ್ ಬಿಟ್ಟು ಅವರಿಗೂ ಆರ್ಡರ್ ಕಾಪಿ ಕೊಡಿ ಅಂತ ನಾನು ಮನವಿ ಮಾಡ್ಕೊತೀನಿ. ಫೈನಲಿ ಏನಪ್ಪ ಅಂದರೆ, ಈ ಒಂದು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಇವೆಲ್ಲ ಇಷ್ಟು KA ಕಂಡಕ್ಟ್ ಮಾಡಿರೋದು ಲೇಬರ್ ಡಿಪಾರ್ಟ್ಮೆಂಟ್ ಲಾಸ್ಟ್ ಇದೆ. ಅದು ಆಲ್ಮೋಸ್ಟ್ 2 ವರ್ಷ ಆಗಿದೆ ನೋಟಿಫಿಕೇಶನು. 186 ಪೋಸ್ಟು ಲೇಬರ್ ಡಿಪಾರ್ಟ್ಮೆಂಟು ಬೇರೆ ಡಿಪಾರ್ಟ್ಮೆಂಟಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಪೀಡಪ್ ಆಯಿತು, ಸ್ಪೀಡಾಗಿ ಪ್ರೋಸೆಸ್ ಕಂಪ್ಲೀಟ್ ಮಾಡಿದ್ರು. ಈಗ ಆಲ್ಮೋಸ್ಟ್ ಫೈನಲ್ ಲಿಸ್ಟ್ ಬಿಟ್ಟರೆ ಅವ್ರು ಆರ್ಡರ್ ಕಾಪಿ ತೊಗೊಂಡು ಅವರಿಗೆ ಆಲ್ಮೋಸ್ಟ್ 186 ಸ್ಟೂಡೆಂಟ್ಸ್ಗೆ ಅನುಕೂಲ ಆಗುತ್ತೆ. ಅದಾದಮೇಲೆ ಡಿಪಾರ್ಟ್ಮೆಂಟ್ ವೈಸ್ ಬರೋದಾದರೆ, ಇಷ್ಟು ಇಷ್ಟೊತ್ತು ಹೇಳಿದ್ದು KA ಮಾಡಿರೋ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿರೋದು. ಇದು ಬಿಟ್ಟು ಎಷ್ಟೊಂದು ನೋಟಿಫಿಕೇಷನ್ಸು, ಸುಮಾರು ಒಂದು 14ರಿಂದ 15 ನೋಟಿಫಿಕೇಷನ್ಸ್ ಎಲ್ಲ ಫಿನಿಶ್ ಆಗಿದೆ, ಕಂಪ್ಲೀಟ್ ಆಗಿದೆ ಡಿಪಾರ್ಟ್ಮೆಂಟ್ ವೈಸು. ನೆಕ್ಸ್ಟ್ ಇದು ಡಿಪಾರ್ಟ್ಮೆಂಟ್ ವೈಸ್ ಬಂದರೆ, ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಇರ್ಬೋದು, ಅಪೆಕ್ಸ್ ಬ್ಯಾಂಕ್ದು 93 ಪೋಸ್ಟ್ ಇದೆ. ನಾವು ಎಷ್ಟು ಬಾರಿ ಅಂದರೆ ಸಾಕಷ್ಟು ಬಾರಿ ಅಪೆಕ್ಸ್ ಬ್ಯಾಂಕ್ ಮೀಟ್ ಮಾಡಿದ್ವಿ. ಮತ್ತು KN ರಾಜಣ್ಣ ಅವರು ನಾನು ತುಂಬ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕೆ ಅಂತಂದರೆ ಬರ್ತ್ಡೇಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ, ಬಟ್ ಇಲ್ಲಿ ರೆಕ್ರೂಟ್ಮೆಂಟ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂತಲೇ ನಾನು ತುಂಬ ಸತಿ ಹೇಳಿದೆ ವಿಡಿಯೋದಲ್ಲೆಲ್ಲ. ಅಲ್ಲಿ ಪ್ರತಿಭಟನೆನೂ ಮಾಡಿದ್ವಿ, ಎಷ್ಟೋ ಮೀಡಿಯಾಸ್ ಎಲ್ಲ ಕರ್ಕೊಂಡು. ಬೆಳ್ಳಿ ಪ್ರಕಾಶ್ ಚೇರ್ಮನ್ ಸರ್ ಅವರು ಅವ್ರ ಮೇಲೆ ಇವರು ಹಾಕ್ಕೊಂಡು ಸುಮ್ಮನೆ ಡಿಲೇ ಮಾಡ್ಕೊತ ಬರ್ತಿದ್ದಾರೆ. ಬಟ್ ಇಷ್ಟು ಡಿಲೇ ಮಾಡೋದ್ರಿಂದ ನಿಮಗೇನು ಸಿಗಲ್ಲ. ಯಾಕೆಂದರೆ ಇಲ್ಲಿ ಸಫರ್ ಆಗ್ತಾ ಇರೋದು ಸ್ಟೂಡೆಂಟ್ಸು. 93 ಜನ ಸ್ಟೂಡೆಂಟ್ಸು ವೆಯ್ಟ್ ಮಾಡ್ತಿದ್ದಾರೆ 1:5 ಲಿಸ್ಟ್ ಬಿಟ್ಟು ಇಂಟರ್ವ್ಯೂ ಮಾಡಿ ಆರ್ಡರ್ ಕಾಪಿ ಕೊಡಿ ಅಂತ ಹೇಳ್ಬಿಟ್ಟು. ಈ ಕೂಡಲೇ ಈ ಒಂದು ಏನು ಪ್ರೋಸೆಸ್ ಕಂಪ್ಲೀಟ್ ಮಾಡಬೇಕು ಅದನ್ನು ಕಂಪ್ಲೀಟ್ ಮಾಡಿ. ಬ್ಯಾಂಕಿಂಗ್ ಸೆಕ್ಟರು ನೀವು ಸುಮಾರು 37,000 ಟರ್ನ್ ಓವರ್ ಇದೆ ಎವ್ರಿ ಇಯರ್. ನೀವು ಅಷ್ಟು ಅಪೆಕ್ಸ್ ಬ್ಯಾಂಕ್ದಲ್ಲಿ ನೀವು ನಬಾರ್ಡಿಂದನೇ 20,000 ಕೋಟಿ ಬರುತ್ತೆ ಅಂತ ಹೇಳ್ತೀರಾ. ಆದರೆ 20,000 ಕೋಟಿ ಮತ್ತು 37 ಕ್ರೋರ್ಸು, ನೀವು ಆಲ್ಮೋಸ್ಟ್ 35 ಲಕ್ಷ ರೈತರಿದ್ದಾರೆ, ನೀವು ಅಲ್ಲಿ ಅಷ್ಟು ಜನಕ್ಕೆ ಇಲ್ಲಿ ಹೆಲ್ಪ್ ಮಾಡ್ತೀರಿ ಅಂತ ಹೇಳ್ತೀರಾ. ಬಟ್ ಆದರೆ ಈ 93 ಜನ ಸ್ಟೂಡೆಂಟ್ಸಿಗೆ ನೀವು ಹೆಲ್ಪ್ ಮಾಡಿದ್ದೀರಾ ಅಂತಂದರೆ, ನಿಮ್ಮಲ್ಲಿರೋ ಒಂದು ಡೈರೆಕ್ಟರ್ ಇರ್ಬೋದು, ಚೇರ್ಮನ್ ಇರ್ಬೋದು, ಮತ್ತು ಸಹಕಾರ ಸಚಿವರಾದಂಥ KN ರಾಜಣ್ಣ ಅವರು, ಇಷ್ಟೆಲ್ಲ ನಾವು ಕೇಳ್ಕೊತ ಇದ್ದೀವಿ. ದಯವಿಟ್ಟು ಈ ಒಂದು ಪ್ರೋಸೆಸ್ನ ಕಂಪ್ಲೀಟ್ ಮಾಡಿ ಅಂತ ಕೇಳ್ತೀನಿ. ಅದಾದಮೇಲೆ KPCL 622 ಪೋಸ್ಟು. ಇದು ಅಂತೂ ಇದರಷ್ಟು ವರ್ಸ್ಟ್ ಇನ್ಯಾವುದೂ ಇಲ್ಲ ಅಂತ ಅನ್ಕೊಬೋದು. ಯಾಕೆಂದರೆ ಸೆಕೆಂಡ್ ಟೈಮು ಎಕ್ಸಾಮ್ ಆಗಿದ್ದು, ಫಸ್ಟ್ ಟೈಮು ಒಂದು ಸ್ವಲ್ಪ ಮಾಲ್ ಪ್ರಾಕ್ಟೀಸ್ ಆಗಿತ್ತು, ಸೆಕೆಂಡ್ ಟೈಮು ಪ್ರಾಮಾಣಿಕವಾಗಿ KEಯಿಂದ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು. 622 ಪೋಸ್ಟು. ಅದರಲ್ಲಿ ಏನಪ್ಪ ಅಂತಂದರೆ ಸ್ವಲ್ಪ ಏನೋ ಚೇಂಜಸ್. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನೆಗೆಟಿವ್ ಮತ್ತು ಪಾಸಿಟಿವ್ ಮೆನ್ಷನ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಏನೇನೋ ಆಗಿ ಅದು ಪೆಂಡಿಂಗ್ ಇದೆ, ಹೈಕೋರ್ಟಲ್ಲಿ ಪೆಂಡಿಂಗ್ ಇದೆ ಎಕ್ಸಾಮ್ ಅಂತ ಹೇಳಿದರು. ಬಟ್ ಈಗ ಕೋರ್ಟಲ್ಲಿ ಪೆಂಡಿಂಗ್ ಇದೆ, ರಿವ್ಯೂ ಪೆಟಿಷನ್ ಹಾಕಿದ್ದಾರೆ.
ಸರ್ಕಾರ ಏನಾದರೂ ಮಾಡಿ, ಯಾಕೆಂತಂದರೆ ಸ್ವಲ್ಪ ಕ್ಯಾಂಡಿಡೇಟ್ಸಿಂದ ಲಾರ್ಜರ್ ನಂಬರ್ ನೋಡಬೇಕಾಗುತ್ತೆ. ಯಾಕೆಂದರೆ ಎಷ್ಟೋ ಹೆಣ್ಮಕ್ಳು ಇರ್ಬೋದು, ಅಲ್ಲಿರೋ ಫ್ಯಾಮಿಲೀಸು ಅವ್ರ ಮಕ್ಕಳನ್ನ ಸ್ಕೂಲ್ ಎಜುಕೇಷನ್ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ರು, ಇದೇ ಡಿಪಾರ್ಟ್ಮೆಂಟಿಗೆ ಸೇರಾದ್ಮೇಲೆ KPCL ಡಿಪಾರ್ಟ್ಮೆಂಟಿಗೆ. ಆದರೆ ಇದೆಲ್ಲ ಅವ್ರದ್ದು ಆಸೆಗಳಿಗೆಲ್ಲ ಒಂದು ತುಂಬ ಹೇಳೋಕ್ಕಾಗಲ್ಲ, ಅಷ್ಟು ಕಷ್ಟ ಅನುಭವಿಸ್ತಿದ್ದಾರೆ. ಈ ಸಮಸ್ಯೆನ ಸರ್ಕಾರ ಕುತ್ಕೊಂಡು ಬಗೆಹರಿಸ್ಬೇಕಂತ ನಾನು ಕೇಳ್ಕೊತೀನಿ. ಯಾಕೆಂದರೆ ರಿವ್ಯೂ ಪೆಟಿಷನ್ಸ್ ಹೋಗಿ ಅವರು ರಿಕ್ವೆಸ್ಟ್ ಮಾಡ್ಕೊಬೋದಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಕ್ಯಾಬಿನೆಟಲ್ಲಿ ಇಲ್ಲ ಅಸೆಂಬ್ಲಿಯಲ್ಲಿ ಒಂದು ಬಿಲ್ ಪಾಸ್ ಮಾಡಿ ಆದರೂ ಇವರಿಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊತೀನಿ. ಅದಾದಮೇಲೆ KMF ತುಮಕೂರು ಇದಂತೂ ದೊಡ್ಡ ಹಗರಣನೇ ಅಂತಲೇ ಹೇಳ್ಬೋದು. ಇಲ್ಲ ಅಂತಂದರೆ ಅವ್ರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ನಾನು ನಿನ್ನೆ ಎಲ್ಲ ತುಂಬ ಜನಕ್ಕೆ, ಎಲ್ಲ ಡೈರೆಕ್ಟ್ರು ಮತ್ತು ಚೇರ್ಮನ್ಗೆ ಎಲ್ಲರಿಗೂ ಫೋನ್ ಮಾಡಿ ಮಾತಾಡಿದೆ. ಚೇರ್ಮನ್ ವೆಂಕಟೇಶ್ ಅಂತೇಳಿ ಡೈರೆಕ್ಟ್ರು ಅವರು ಬೇಕು ಅಂತ ಮಾಡ್ತಿದ್ದಾರೆ. ನಾಗರಾಜು ಅಂತ ಇರ್ಬೋದು, ರಮಾದೇವಿ ಇರ್ಬೋದು, ಬೇರೆ ಡೈರೆಕ್ಟ್ರ್ ಮೇಲೆ ಇರೋ ಒಂದು ಸಿಟ್ಟನ್ನು ಈ ಒಂದು ರೆಕ್ರೂಟ್ಮೆಂಟ್ ಮೇಲೆ ತೋರಿಸ್ತಿದ್ದಾರೆ. 219 ಪೋಸ್ಟ್ ಇದೆ. ಇವ್ರು ಏನು ಮಾಡ್ತಿದ್ದಾರೆ, ಇವರೇ ಡೈರೆಕ್ಟ್ರೇ ಕೋರ್ಟ್ಗೆ ಹೋಗಿದ್ದೀವಿ, ನಾವು ಇನ್ನೂ ಲಿಸ್ಟ್ ಬಿಡೋಕ್ಕಾಗಲ್ಲ, ಅದು ಇದು ಅಂತ ಹೇಳ್ತಾರೆ. ರಾಯಚೂರು ಯೂನಿವರ್ಸಿಟಿಯಿಂದ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು. 1:5 ಲಿಸ್ಟ್ ಬಿಡಬೇಕು. ಎಕ್ಸಾಮ್ಸ್ ಆಗಿ ಆಲ್ಮೋಸ್ಟ್ 2 ವರ್ಷ ಮೇಲಾಗಿದೆ. 2 ವರ್ಷ ಆದ್ರೂ ಸ್ಟೂಡೆಂಟ್ಸ್ಗೆ 219 ಜನ ಸ್ಟೂಡೆಂಟ್ಸು. ಇವರು ಇಷ್ಟು ಯಾಕೆ ಡಿಲೇ ಮಾಡ್ತಿದ್ದಾರೆ ಅಂತಂದರೆ, ಕೆಲವೊಂದು ರೆಕ್ರೂಟ್ಮೆಂಟಲ್ಲಿ ಅಂದರೆ ಬ್ಯಾಂಕಿಂಗ್ ಕೋಆಪರೇಟಿವ್ ಡಿಪಾರ್ಟ್ಮೆಂಟಲ್ಲಂತೂ ತುಂಬ ಕರಪ್ಷನ್ನು. ಒಂದೊಂದು ಪೋಸ್ಟ್ 10 ಲಕ್ಷದಿಂದ ಸ್ಟಾರ್ಟ್ ಆದರೆ 30 ಲಕ್ಷ ತನಕ, ಕೆಲವೊಂದು ಸರಿ 40 ಲಕ್ಷನೂ ಕೊಟ್ಟಿರ್ಬೋದನ್ನ. ಇಲ್ಲಾಂದರೆ ಡಿಪಾರ್ಟ್ಮೆಂಟಲ್ಲಿ ಯಾರು ಇದ್ದಾರೆ ಆಲ್ರೆಡಿ ಬ್ಯಾಂಕಿಂಗಲ್ಲಿ ಯಾರು ವರ್ಕ್ ಮಾಡ್ತಿದ್ದಾರೆ ಅವ್ರ ಮಕ್ಕಳಿಗೆ ಒಂದು ಪೋಸ್ಟ್ ಕೊಡಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಅವರು ತುಂಬ ಕರಪ್ಷನ್ ಮಾಡ್ತಾರೆ. ಅವ್ರಿಗೆ ಹೆಂಗೆ ಬೇಕಂಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಸರ್ಕಾರ ಈ ಒಂದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ರೆಕ್ರೂಟ್ಮೆಂಟ್ ಆಗಬೇಕಾದ್ರೆ ಟ್ರಾನ್ಸ್ಪರೆನ್ಸಿ ತೊಗೊಂಬರ್ಬೇಕು. ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟಿಗೆ ಕರೆಕ್ಟಾಗಿ ಇರೋ ಡಿಪಾರ್ಟ್ಮೆಂಟಿಗೆ ಎಕ್ಸಾಮ್ಸು ನಡೆಸೋದಕ್ಕೆ ಎಲ್ಲ ರೆಕ್ರೂಟ್ಮೆಂಟು ಅಲ್ಲಿ ಕೊಡಬೇಕಾಗುತ್ತೆ. ಯಾಕೆಂದರೆ ಅವ್ರು ಇಷ್ಟ ಬಂದಂಗ ಯಾವುದ್ಯಾವುದೋ ಯೂನಿವರ್ಸಿಟಿಗೆ ಕೊಟ್ಟರೆ ದುಡ್ಡು ಎಲ್ಲಿ ಕಡಿಮೆ ಕೋಟ್ ಮಾಡ್ತಾರೆ, ಯಾವ ಯೂನಿವರ್ಸಿಟಿ ಕಡಿಮೆ ಕೋಟ್ ಮಾಡ್ತಾರೆ ಅವ್ರಿಗೆ ಕೊಟ್ಟರೆ ಅಲ್ಲಿ 100% ಏನಪ್ಪ ಅಂದರೆ ಒಂದು ಕರಪ್ಷನ್ ಆಗೋ ಒಂದು ಎಲ್ಲ ರೀತಿಯೂ ನಡೆಯುತ್ತೆ. ಯಾಕೆಂದರೆ ಒಂದು ಸ್ಟ್ರಿಕ್ಟ್ ಯೂನಿವರ್ಸಿಟಿ ಒಂದು ಮಾಡಿಕೊಂಡು ಅವರಿಗೆ ಎಲ್ಲ ಒಂದು ನೋಟಿಫಿಕೇಶನ್ ಕೊಟ್ಟು ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಕ್ಕೆ ನಾನು ಮನವಿ ಮಾಡ್ಕೊತೀನಿ. ಇಲ್ಲ ಅಂತಂದರೆ ಇವರು ನೋಟಿಫಿಕೇಶನ್ ಕಂಪ್ಲೀಟ್ ಮಾಡಲ್ಲ. ಯಾಕೆಂದರೆ ಕೋರ್ಟಲ್ಲಿ ಇವರೇ ಬೇಕು ಅಂತ ಹಾಕ್ಕೊಂಡಿದ್ದಾರೆ, ಅಂದರೆ ಕೇಸ್ ಹಾಕ್ಕೊಂಡಿದ್ದಾರೆ, ತುಂಬ ಡಿಲೇ ಮಾಡ್ತಿದ್ದಾರೆ. ಇವ್ರು ಹಿಂಗೆ ಮಾಡ್ದಂದರೆ ಬ್ಯಾಂಕ್ ಮುಂದೆ ನಾವು ಪ್ರತಿಭಟನೆ ಮಾಡ್ತೀವಿ. ಮತ್ತು ಯಾರ ಡೈರೆಕ್ಟ್ರ್ ಇದ್ದಾರೆ ಆ ಡೈರೆಕ್ಟ್ರನ್ನ ಫಸ್ಟ್ ತೆಗಿಬೇಕಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊತೀವಿ. ಯಾಕೆಂದರೆ ನಾಗರಾಜ್ ಇರ್ಬೋದು, ರಮಾದೇವಿ ಇರ್ಬೋದು, ಅವರೆಲ್ಲ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಹೆಣ್ಮಕ್ಳು ಇರ್ಬೋದು, ಅವರು ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ಬೇಕಂತಂದರೆ ಈ ಒಂದು ಸಮಸ್ಯೆನ ಈ ಕೂಡಲೇ ಬಗೆಹರಿಸ್ಬೇಕಾಗುತ್ತೆ. ಇಲ್ಲಾಂದರೆ ಅವ್ರು ಸುಮ್ಮನೆ ಅವರು ರಿಸೈನ್ ಮಾಡಲಿ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಒಳ್ಳೇದಂತ ನನ್ನ ಅಭಿಪ್ರಾಯ. ಏಕೆಂದರೆ ಮತ್ತು ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ KSRTCದು 1-2 ವರ್ಷ ಆಗಿ ಸುಮಾರು 7 ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿ. ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ. ಎಕ್ಸಾಮ್ಸ್ ಎಲ್ಲ ಆದಮೇಲೆ ಇವರು ಪ್ರಾವಿಷನಲ್ ಲಿಸ್ಟ್ ಬಿಡಬೇಕು, ಪ್ರಾವಿಷನಲ್ ಲಿಸ್ಟ್ ಬಿಟ್ಟಿಲ್ಲ. ಸುಮಾರು ಪ್ರತಿಭಟನೆ ಮಾಡಿದ್ವಿ. 200 ಪೋಸ್ಟ್ ಇದೆ. ಪಾಪ 200 ಜನ ಸ್ಟೂಡೆಂಟ್ಸು, ಅವರಿಗೂ ಅನುಕೂಲ ಆಗಬೇಕು. ನಾವು ರಾಮಲಿಂಗಾರೆಡ್ಡಿ ಸರ್ ಕೂಡ ಮನವಿ ಅಂದರೆ ಲೆಟರ್ ಹಾಕ್ಕೊಟ್ಟಿದ್ರು. ಪಾಪ ಅವ್ರಿಗೆ ಎಕ್ಸಾಮ್ಸ್ ಕಂಪ್ಲೀಟ್ ಮಾಡಿ ಅಂತಲೇ ಲೆಟರ್ ಹಾಕ್ಕೊಟ್ಟಿದ್ರು. ಆದರೆ ಇದು ಅನೂಪ್ ಕುಮಾರ್ ಅಂತೇಳಿ IAS ಆಫೀಸರ್, ಅವರು ತುಂಬ ಡಿಲೇ ಮಾಡ್ತಾ ಬಂದರು. ಇವಾಗ 2 ಸತಿ ಆಲ್ಮೋಸ್ಟ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಗೆ ಅಪ್ರೂವಲ್ ಕಳಿಸಿದ್ರು, ಬಟ್ ಅದಿನ್ನೂ ಅಪ್ರೂವಲ್ ಆಗಿಲ್ಲ. ಇದು ಕೂಡ ಸರ್ಕಾರ ಈ ಒಂದು 200 ಜನದ್ದು KSRTC ಗಾರ್ಡ್ ಏನಿದೆ ದಯವಿಟ್ಟು ಈ ಒಂದು ಸಮಸ್ಯೆನ ಬಗೆಹರಿಸಿ ಅಂತ ಕೇಳ್ಕೊತೀನಿ. ಅದಾದಮೇಲೆ ಇದಿಷ್ಟು ಇಶ್ಯೂಸು ಡಿಪಾರ್ಟ್ಮೆಂಟ್ ವೈಸು. ಅದಾದಮೇಲೆ KPSC KEAದು. ಇನ್ನು ಮೇಜರ್ ಬಂತಂದರೆ 5 ಇಶ್ಯೂಸ್ ತುಂಬ ಇಂಪಾರ್ಟೆಂಟು. ಏನಪ್ಪ ಅಂತಂದರೆ, ಯಾಕೆಂದರೆ ಇದು ಪ್ರತಿಯೊಬ್ಬರಿಗೂ ಬೇಕಾಗಿರೋದು. ಸುಮಾರು ಏನಂದರೆ ಏಜ್ ರಿಲ್ಯಾಕ್ಸೇಷನ್, PC ಮತ್ತು PSI ಏಜ್ ರಿಲ್ಯಾಕ್ಸೇಷನ್ನು ಹೋಮ್ ಡಿಪಾರ್ಟ್ಮೆಂಟಲ್ಲಿ ಯಾವುದೆಲ್ಲ ಎಕ್ಸಾಮ್ಸ್ ನಡೆಯುತ್ತೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಅಟ್ಲೀಸ್ಟ್ ಒಂದು 33 ಇಂದ 35 ಇಯರ್ಸ್ ಕೊಟ್ಟರು ಕಡಿಮೆನೇ. ಸರ್ಕಾರಕ್ಕೂ ನಾನು ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ PC PSIಗೆ 35 ಇಯರ್ಸ್ ಕೊಡಿ, ತೊಂದರೆ ಏನಾಗಲ್ಲ. ಏಕೆಂದರೆ ಒಳ ಮೀಸಲಾತಿ ಅಂತಂದರೆ ಮೋರ್ ದೆನ್ 1 ಇಯರ್ ಆಯಿತು. ಅದಕ್ಕೆ ಮುಂಚೆ 5-6 ಇಯರ್ಸಿಂದ ಯಾವ ನೋಟಿಫಿಕೇಷನೂ ಆಗಿಲ್ಲ. 5-6 ಇಯರ್ಸಿಂದ ಯಾವ ನೋಟಿಫಿಕೇಷನು ಹೋಮ್ ಡಿಪಾರ್ಟ್ಮೆಂಟಲ್ಲಿ ನೋಟಿಫಿಕೇಷನ್ ಆಗಿಲ್ಲ. PSI ನೋಟಿಫಿಕೇಷನ್ ಲಾಸ್ಟ್ ನೋಟಿಫಿಕೇಷನ್ 5 ವರ್ಷ ಆಗ್ತಾ ಇದೆ, ಒಂದು ನೋಟಿಫಿಕೇಷನ್ ಆಗಿಲ್ಲ. PSI ಏನು ಇವಾಗ 300+300 600 ಪೋಸ್ಟ್ ಬಿಡ್ತೀರಾ. ಅದಾದಮೇಲೆ ಸಾವಿರಾರು ಪೋಸ್ಟ್ PC PSI ನೋಟಿಫಿಕೇಷನ್ ಆಗುತ್ತೆ. PC ಹುದ್ದೆಗಳು ಎಲ್ಲದಕ್ಕೂ ಅಟ್ಲೀಸ್ಟ್ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ. ಅದಾದಮೇಲೆ ಎಲ್ಲ ರಿಕ್ರೂಟ್ಮೆಂಟ್ಗೂ ನಾವು ಅಕ್ಸಾ ಸಂಘಟನೆಯಿಂದ
ಒಂದು ವರ್ಷ ನೆಕ್ಸ್ಟ್ ಒಂದು ವರ್ಷ ಏನು ನೋಟಿಫಿಕೇಶನ್ ಆಗುತ್ತೆ, ಆ ಒಂದು ವರ್ಷದಲ್ಲಿ ಆಗೋ ನೋಟಿಫಿಕೇಶನ್ಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ನಾವು ಆಲ್ರೆಡಿ ಕೊಡಿಸಿದ್ವಿ. ಆದರೆ ಈ ಒಳ ಮೀಸಲಾತಿಯಿಂದ ಯಾವುದೋ ನೋಟಿಫಿಕೇಶನು ಆಗಿಲ್ಲ. ಕೊಡಿಸಿರೋ 3 years ಏಜ್ ರಿಲ್ಯಾಕ್ಸೇಷನ್ 1 ವರ್ಷಕ್ಕೆ, ಆ ಏಜ್ ರಿಲ್ಯಾಕ್ಸೇಷನ್ ಪೀರಿಯಡ್ 1 ವರ್ಷ ಕಂಪ್ಲೀಟೇ ಆಗ್ತಾ ಇದೆ, ಯಾವ ನೋಟಿಫಿಕೇಶನು ಆಗಿಲ್ಲ. ಮತ್ತೊಮ್ಮೆ ಇನ್ನೊಂದು 2 years ಎಕ್ಸ್ಟೆಂಡ್ ಮಾಡಿ 1 ವರ್ಷಕ್ಕೆ ಕೊಡಬೇಕಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ. ಏಕೆಂದರೆ ನೋಟಿಫಿಕೇಶನ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅವಾಗಿಂದ ನೆಕ್ಸ್ಟ್ ಇನ್ನೊಂದು ವರ್ಷ, ನೆಕ್ಸ್ಟ್ 2 years ಅಡಿಷ್ನಲ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟರೆ ಎಲ್ಲ ಸ್ಟೂಡೆಂಟ್ಸ್ಗೂ ಅನುಕೂಲ ಆಗುತ್ತೆ. ಅದಾದಮೇಲೆ ತುಂಬ ಸ್ಟೂಡೆಂಟ್ಸ್ ಏನಪ್ಪ ಅಂತಂದರೆ FDA STA ನೋಟಿಫಿಕೇಶನ್ ಆಗಬೇಕು ಅಂತ ಹೇಳ್ಬಿಟ್ಟು ಸುಮಾರು 7-8 ವರ್ಷದಿಂದ ಯಾವುದೇ FDA STA ನೋಟಿಫಿಕೇಶನ್ ಆಗಿಲ್ಲ. ಅಟ್ಲೀಸ್ಟ್ ಇವ್ರು ನೋಟಿಫಿಕೇಶನ್ ಮಾಡೋದಾದ್ರೂ ಮಿನಿಮಮ್ ಥೌಸಂಡ್ಸ್ ವೇಕೆನ್ಸಿ ಕರಿಬೇಕಾಗುತ್ತೆ. FDA STA ನೋಟಿಫಿಕೇಶನ್ಸು ಕರೆದಾಗ ಮಿನಿಮಮ್ 1000 ವೇಕೆನ್ಸಿ ಕರೆದ್ರೆ ಸ್ಟೂಡೆಂಟ್ಸ್ ಏನು ಇಷ್ಟು ವರ್ಷ ವೆಯ್ಟ್ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ಅನುಕೂಲ ಆಗುತ್ತೆ. ಇಲ್ಲ ಅಂತಂದರೆ ನೀವೆಷ್ಟು ತುಂಬ ಕಡಿಮೆ ನೋಟಿಫಿಕೇಶನ್ ಮಾಡಿದ್ರೆ ವೇಕೆನ್ಸಿನ, ಮತ್ತು ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರೆ. ಅದನ್ನೇ FDA STA ಆಗಬೇಕಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ. ಅಟ್ಲೀಸ್ಟ್ 1,000 ಆದರೂ ಮಿನಿಮಮ್ ಕರಿಬೇಕಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ. ಅದಾದಮೇಲೆ ಟೀಚರ್ಸ್ ರಿಕ್ರೂಟ್ಮೆಂಟು, ಇದು ಅಂತೂ ಹೇಳ್ಬೇಕಂತಂದರೆ ಮೋರ್ ದೆನ್ 1 lakhs ವೇಕೆನ್ಸಿ ಇದೆ ಟೀಚರ್ಸ್ ರಿಕ್ರೂಟ್ಮೆಂಟು. ಟೀಚರ್ಸ್ ಪ್ರೈಮರಿಯಿಂದ ಡಿಗ್ರಿ ಲೆವೆಲ್ ತನಕ ಎಲ್ಲ ಟೀಚರ್ಸ್ ರಿಕ್ರೂಟ್ಮೆಂಟಲ್ಲಿ 1 ಲಕ್ಷಕ್ಕೂ ಜಾಸ್ತಿ ಇದೆ. ನಾನು RTI ಮಾಹಿತಿ ಇದೆ ನನ್ನ ಹತ್ರ ಆಲ್ಮೋಸ್ಟು. ಇಲ್ಲಿ ಬರೀ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಅಂತಂದರೆ 70,726 ಇದೆ. ಬರೀ ಇಲ್ಲೇನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ, ಅದು ಬಿಟ್ಟರೆ ಉನ್ನತ ಶಿಕ್ಷಣದ್ದು 13,000 ವೇಕೆನ್ಸಿ ಇದೆ, 13,227 ವೇಕೆನ್ಸಿ ಇದೆ. ಎಲ್ಲ ಓವರ್ ಆಲ್ ಹೇಳಿದ್ರೆ ಮೋರ್ ದೆನ್ 1 lakh ವೇಕೆನ್ಸಿ ಬರೀ ಟೀಚರ್ಸ್ ಇದೆ. ಸರ್ಕಾರ, ನಾನು ಮಧು ಬಂಗಾರಪ್ಪ ಸರ್ಗೆ ತುಂಬ ಸತಿ ಮನವಿ ಮಾಡಿಕೊಂಡೆ, ಮತ್ತು ಡಿಪಾರ್ಟ್ಮೆಂಟಿಗೆ ಹೋದ್ವಿ, ಬ್ಯಾಕ್ಲಾಗ್ಸ್ ಸ್ಕೋರ್ ಲಿಸ್ಟ್ ತೆಗಿಬೇಕಾದ್ರೆ ಮತ್ತು TET ಇದೆಲ್ಲನೂ ಮಾಡಬೇಕಂತಂದಾಗ ನಾನು ಪ್ರತಿ ಸತಿ ಹೋದಾಗ ರಿಕ್ರೂಟ್ಮೆಂಟ್ ಫಿಲ್ ಮಾಡಿ ಅಂತಲೇ ಕೇಳ್ತಾ ಇದ್ದೆ. ಯಾಕೆಂತಂದರೆ ಅವರು ಮಧು ಬಂಗಾರಪ್ಪ ಸರ್ ಪ್ರತಿ ಸತಿ ಬಂದಾಗ 15,000 ನೋಟಿಫಿಕೇಶನ್ ಇನ್ನೇನು ನಾಳೆ ನಾಡ್ದು ಹೊರಡಿಸ್ಬಿಡ್ತೀವಿ ಅತಿ ಶೀಘ್ರದಲ್ಲಿ ಅಂತಾರೆ. ಅತಿ ಶೀಘ್ರದಲ್ಲಿ ಅನ್ನೋ ವರ್ಡ್ ಬಿಟ್ಟು ಆದಷ್ಟು ಬೇಗ ಎಲ್ಲ ನೋಟಿಫಿಕೇಶನ್ಸು ಏನು ವೇಕೆನ್ಸಿ ಇದೆ, 1 ಲಕ್ಷ ಮೋರ್ ದೆನ್ 1 lakhs ವೇಕೆನ್ಸಿ ಇದೆ ಟೀಚರ್ಸು. ದಯವಿಟ್ಟು ನಾನು ಕೇಳೋದೇನಪ್ಪ ಅಂತಂದರೆ ಅಟ್ಲೀಸ್ಟು ಮಿನಿಮಮ್ಮು ಒಂದು 2 yearsಲ್ಲಿ ಒಂದು 50,000 60,000 ವೇಕೆನ್ಸಿ ಆದರೂ ಕಾಲ್ ಮಾಡಬೇಕಂತ ಹೇಳ್ತೀನಿ. ಯಾಕೆಂದರೆ ನೀವು 5,000 500 2,000 3,000 10,000 ಅಲ್ಲ, ಮಿನಿಮಮ್ 50,000 ಆದ್ರೂ ಅಟ್ಲೀಸ್ಟ್ 2 years ಒಳಗಡೆ ಫಿಲ್ ಮಾಡಬೇಕಂತ ಕೇಳ್ಕೊತೀವಿ. ಅದಾದಮೇಲೆ ಓವರ್ ಆಲ್ ವೇಕೆನ್ಸಿ ಏನಪ್ಪ ಅಂತಂದರೆ ಇಲ್ಲಿ ಬರೀ 43 ಡಿಪಾರ್ಟ್ಮೆಂಟ್ ಇದೆ. RTI ಮಾಹಿತಿ 43 ಡಿಪಾರ್ಟ್ಮೆಂಟಿಂದ 7,76,386 ವೇಕೆನ್ಸಿ ಇದೆ. 7,76,386 ವೇಕೆನ್ಸಿ RTI ಮಾಹಿತಿ 43 ಡಿಪಾರ್ಟ್ಮೆಂಟಿಂದ. ಒಂದೊಂದೇ ಡಿಪಾರ್ಟ್ಮೆಂಟ್ ಹೇಳೋದಾದರೆ ಕೃಷಿಯಿಂದ ಅಂದರೆ ಗ್ರೂಪ್ A, ಗ್ರೂಪ್ B, ಗ್ರೂಪ್ C, ಗ್ರೂಪ್ D 4 ಡಿಪಾರ್ಟ್ಮೆಂಟಿಂದ ಸೇರಿಕೊಂಡ್ರೆ, ಅಂದರೆ ಗ್ರೂಪ್ D, ಗ್ರೂಪ್ A, ಗ್ರೂಪ್ B, ಗ್ರೂಪ್ C, ಗ್ರೂಪ್ T ಹುದ್ದೆ ಎಲ್ಲ ಹುದ್ದೆಗಳು ಸೇರಿಸ್ಕೊಂಡ್ರೆ 7,76,386 ವೇಕೆನ್ಸಿ ಇದೆ. ಅಂದರೆ 43 ಡಿಪಾರ್ಟ್ಮೆಂಟಿಂದ ಹೇಳಿದ್ರೆ. ಕೃಷಿಯಿಂದ 6,773 ವೇಕೆನ್ಸಿ ಇದೆ ಕೃಷಿಯಿಂದ. ಪಶುಸಂಗೋಪನೆ 10,755 ಹುದ್ದೆ ಖಾಲಿ ಇದೆ. ಹಿಂದುಳಿದ ವರ್ಗಗಳ ಕಲ್ಯಾಣ 8,334 ಹುದ್ದೆಗಳು ಖಾಲಿ ಇದ್ದಾವೆ. ಸಹಕಾರ ಇಲಾಖೆಯಿಂದ 4,855 ಹುದ್ದೆ ಖಾಲಿ ಇದ್ದಾವೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಂದರೆ ನಿಮ್ಗೆ ಗೊತ್ತು DPR ಸೆಕ್ಷನ್ ಅಂದರೆ ಅಲ್ಲಿ 6,191 ವೇಕೆನ್ಸಿ ಇದೆ. ಪರಿಸರ ಮತ್ತು ಜೀವಶಾಸ್ತ್ರ 6 ಹುದ್ದೆ ಖಾಲಿ ಇದೆ. ಈ ಆಡಳಿತ 71 ಹುದ್ದೆ ಖಾಲಿ ಇದೆ. ಇಂಧನ ಇಲಾಖೆಯಿಂದ 247 ಹುದ್ದೆ ಖಾಲಿ ಇದೆ. ಆರ್ಥಿಕ ಇಲಾಖೆಯಿಂದ 9,536 ಹುದ್ದೆ ಖಾಲಿ ಇದೆ. ಮೀನುಗಾರಿಕೆ ಅಲ್ಲಿ 859 ಹುದ್ದೆ ಖಾಲಿ ಇದೆ. ಆಹಾರ ಮತ್ತು ನಾಗರಿಕ ಸರಬರಾಜು 1,395 ಹುದ್ದೆ ಖಾಲಿ ಇದೆ. ಅರಣ್ಯ ಇಲಾಖೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ 6,337 ಹುದ್ದೆ ಖಾಲಿ ಇದೆ. ಕೈಮಗ್ಗ ಮತ್ತು ಜವಳಿಯಿಂದ 50 ಹುದ್ದೆ ಖಾಲಿ ಇದೆ. ಉನ್ನತ ಶಿಕ್ಷಣ ಅವಾಗ ಹೇಳಿದೆ 13,227 ಪೋಸ್ಟ್ ಖಾಲಿ ಇದೆ. ಒಳಾಡಳಿತ 26,168 ಹುದ್ದೆ ಖಾಲಿ ಇದೆ. ತೋಟಗಾರಿಕೆಯಿಂದ 2,969 ಖಾಲಿ ಹುದ್ದೆಗಳಿದೆ. ಮತ್ತು ವಾರ್ತಾ ಇಲಾಖೆಯಿಂದ 328 ಖಾಲಿ ಹುದ್ದೆಗಳಿದ್ದಾವೆ. ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ 61 ಖಾಲಿ ಹುದ್ದೆಗಳಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 432 ಹುದ್ದೆ ಖಾಲಿ ಇದ್ದಾವೆ. ಕಾರ್ಮಿಕ ಇಲಾಖೆಯಿಂದ 2,613 ಹುದ್ದೆ ಖಾಲಿ ಇದ್ದಾವೆ. ಕಾನೂನು
ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯಿಂದ 7,853 ಖಾಲಿ ಹುದ್ದೆಗಳಿದ್ದಾವೆ. ಭಾರಿ ಮತ್ತು ಮಧ್ಯಮ ಕೈಗಾರಿಕೆ 379 ಹುದ್ದೆ ಖಾಲಿಗಳಿದ್ದಾವೆ. ಭಾರಿ ನೀರಾವರಿ 601 ವೇಕೆನ್ಸಿ ಇದೆ, ಖಾಲಿ ಹುದ್ದೆಗಳಿದ್ದಾವೆ. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣದಿಂದ 37,069 ವೇಕೆನ್ಸಿ ಇದೆ. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ನೋಡಿ, ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡ್ರೆ ನಾನು ಅವಾಗಲೇ ಹೇಳಿದೆ, ಟೀಚರ್ಸ್ ರಿಕ್ರೂಟ್ಮೆಂಟ್ ಮೋರ್ ದೆನ್ 1,00,000 ವೇಕೆನ್ಸಿ ಇದೆ ಅಂತೇಳಿ. ಗಣಿ ಇಲಾಖೆ 653 ಹುದ್ದೆ ಖಾಲಿ ಇದೆ. ಸಣ್ಣ ನೀರಾವರಿ 1,237 ಹುದ್ದೆ ಖಾಲಿ ಇದ್ದಾವೆ. ಅಲ್ಪಸಂಖ್ಯಾತರ ಕಲ್ಯಾಣ 4,159 ಹುದ್ದೆ ಖಾಲಿ ಇದೆ. ಸಂಸದೀಯ ವ್ಯವಹಾರಗಳು 508 ಹುದ್ದೆಗಳು ಖಾಲಿ ಇದ್ದಾವೆ. ಯೋಜನೆ, ಸಾಂಖ್ಯಿಕ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ 918 ಹುದ್ದೆ ಖಾಲಿ ಇದ್ದಾವೆ. ಲೋಕೋಪಯೋಗಿ 1,401 ಖಾಲಿ ಹುದ್ದೆ ಇದ್ದಾವೆ. ಕಂದಾಯ ಇಲಾಖೆಯಿಂದ 11,145 ಹುದ್ದೆ ಇನ್ನೂ ಖಾಲಿ ಇದ್ದಾವೆ. ದಯವಿಟ್ಟು ಇದನ್ನೆಲ್ಲ ರಿಕ್ರೂಟ್ಮೆಂಟ್ ಮಾಡ್ಕೊಬೇಕಂತ ಕೇಳ್ಕೊತೀನಿ. ಅದಾದ್ಮೇಲೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 10,898 ಖಾಲಿ ಹುದ್ದೆಗಳಿದ್ದಾವೆ. ಪರಿಶಿಷ್ಟ ಜಾತಿಗಳ ಕಲ್ಯಾಣ ಅದು 9,980 ಹುದ್ದೆ ಖಾಲಿಗಳಿದ್ದಾವೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಅವಾಗಲೇ ಹೇಳಿದೆ 70,727 ಹುದ್ದೆಗಳು ಖಾಲಿ ಇದ್ದಾವೆ. ರೇಷ್ಮೆ ಇಲಾಖೆಯಿಂದ 3,222 ಹುದ್ದೆ ಖಾಲಿ ಇದ್ದಾವೆ. ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಅದರಿಂದ 3,923 ಹುದ್ದೆ ಖಾಲಿ ಇದ್ದಾವೆ. ಸಣ್ಣ ಕೈಗಾರಿಕೆ 365 ಹುದ್ದೆ ಖಾಲಿ ಇದ್ದಾವೆ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ 2,429 ಹುದ್ದೆ ಖಾಲಿ ಇದ್ದಾವೆ. ಪ್ರವಾಸೋದ್ಯಮ 430 ಖಾಲಿ ಹುದ್ದೆಗಳಿದ್ದಾವೆ. ಸಾರಿಗೆ ಇಲಾಖೆಯಿಂದ 1,641 ಹುದ್ದೆ ಖಾಲಿಗಳಿದ್ದಾವೆ. ಮತ್ತು ನಗರಾಭಿವೃದ್ಧಿ 885 ಹುದ್ದೆ ಖಾಲಿ ಇದ್ದಾವೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 4,544 ಹುದ್ದೆ ಖಾಲಿ ಇದ್ದಾವೆ. ಯುವಜನ ಸೇವೆಗಳು 212 ಹುದ್ದೆ ಖಾಲಿ ಇದ್ದಾವೆ. ಟೋಟಲ್ಲು 2,76,386 ಹುದ್ದೆ 43 ಡಿಪಾರ್ಟ್ಮೆಂಟಿಂದ. ಇದರಿಂದ ಹೋಮ್ ಡಿಪಾರ್ಟ್ಮೆಂಟಲ್ಲಿ ಸೇರ್ಕೊಂಡಿಲ್ಲ, ಮತ್ತು ಅಬಕಾರಿ ಇಲಾಖೆ ಮತ್ತು ಇನ್ನೊಂದು ಫೈರ್ ಡಿಪಾರ್ಟ್ಮೆಂಟು ಒಂದು 3-4 ಇಲಾಖೆಗಳು ಸೇರಿಲ್ಲ. ಅದ್ರ ಸಪ್ರೇಟ್ ಇದೆ. ಅದ್ರ ಸಪ್ರೇಟ್ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಎಷ್ಟು ವೇಕೆನ್ಸಿ ಇದೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಇದನ್ನು. ಮತ್ತು ಇದು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಇದರಲ್ಲಿ HK, ನಾನ್ HK ಎಲ್ಲ ಸೇರಿಕೊಂಡು ಇಷ್ಟು ವೇಕೆನ್ಸಿ ಇದೆ. ಇಷ್ಟು ಸಮಸ್ಯೆಗಳನ್ನ ಹೆಂಗೆ ಬಗೆಹರಿಸೋದು? ಇಷ್ಟು ವರ್ಷ ನಾನು ಇಷ್ಟೆಲ್ಲ ಸಮಸ್ಯೆಗಳನ್ನ ಸಂಗ್ರಹಿಸಿ ಇದನ್ನು ಕಂಪೈಲೇಷನ್ ಮಾಡಿ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ಚರ್ಚೆ ಆಗುತ್ತೆ, ಯಾವ ರೀತಿ ಸಾಲ್ವ್ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಟೂಡೆಂಟ್ಸ್ ಎಲ್ಲ ಅಂದ್ಕೊಂಡಿದ್ರು, ಎಲ್ಲ ಕಂಪೈಲೇಷನ್, ಎಲ್ಲರ ಹತ್ರ ಡಾಕ್ಯುಮೆಂಟ್ಸ್ ತೊಗೊಂಡ್ವಿ, ಎಲ್ಲ ಸ್ಟೂಡೆಂಟ್ಸ್ ಸ್ಪಂದಿಸಿ ನಮ್ಮ ಸಮಸ್ಯೆ ಈ ಥರ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ನೀವು ನಮಗೆ ಕಳಿಸ್ಕೊಟ್ಟಿರಿ. ಆದರೆ ನಾವೆಲ್ಲನೂ ಕಂಪೈಲೇಷನ್ ಮಾಡಿ ಆಲ್ಮೋಸ್ಟ್ 2-3 ದಿನ ವರ್ಕ್ ಮಾಡಿ ಇದನ್ನೆಲ್ಲ ಕಂಪೈಲೇಷನ್ ಮಾಡಿ. ಇಷ್ಟು ದಿನ ಯಾರೂ ಇರಲಿಲ್ಲ ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಪರವಾಗಿ. ಸುಮಾರು 16 ವರ್ಷಗಳಿಂದ ಸುಮ್ಮನೆ ರೆಕ್ರೂಟ್ಮೆಂಟಲ್ಲಿ ಒಂದೊಂದು ನೋಟಿಫಿಕೇಶನ್ ಆಗೋದು, ಅದು 10 ವರ್ಷ ಆಗೋದು, 15 ವರ್ಷ ಆಗೋದು. ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ ಅಡಿಷ್ನಲ್ ಲಿಸ್ಟ್ ಬಿಡ್ತಿರ್ಲಿಲ್ಲ. ಇದೇ ಸಮಸ್ಯೆ ಆಗ್ತಾ ಇತ್ತು. ಆದರೆ ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಅಂತ ಹೇಳ್ಬಿಟ್ಟು ಸರ್ಕಾರದ ಮಟ್ಟದಲ್ಲಿ ನಮಗೆ ಪ್ರಿಯಾಂಕ್ ಖರ್ಗೆ ಸರ್ ಎಲ್ಲ ರೀತಿಯೂ ಸಪೋರ್ಟ್ ಮಾಡಿದ್ರು. ಯಾಕೆ ಅಂತಂದರೆ ಪ್ರತಿಯೊಂದು ನೋಟಿಫಿಕೇಶನ್ ಏನೇ ಸಮಸ್ಯೆ ಇದ್ರು ಪ್ರತಿದಿನ ಅವ್ರ ಹತ್ರ ಹೋಗಿ ಚರ್ಚೆ ಮಾಡಿದಾಗ ನಾನು 4-5 ವರ್ಷದಿಂದ ನೋಡ್ತಿದ್ದೀನಿ, ಎಲ್ಲ ಸಮಸ್ಯೆಗಳಿಗೂ ಅವರು ಬಗೆಹರಿಸ್ಕೊಂತ ಬರ್ತಾಯಿದ್ರು. ಯಾವುದೇ ಒಂದು ಸಮಸ್ಯೆ ಅವ್ರ ಹತ್ರ ಹೋದಾಗ ಅದಕ್ಕೆ ಒಂದು ಸೊಲ್ಯೂಷನ್ಸ್ ಕೊಡ್ತಾಯಿದ್ರು, ಮತ್ತು ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸ್ತಾ ಇದ್ರು. ನಾವು ನೋಡಿರಬೇಕು ಎಷ್ಟೊಂದು ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಮಿನಿಸ್ಟ್ರಿ, ಯಾರು ನನಗೆ ಗೊತ್ತಿದ್ದಂಗೆ ಸರ್ಕಾರದಲ್ಲಿ ಯಾವ ಮಿನಿಸ್ಟರ್ಸು ಅಷ್ಟು ಈಸಿಯಾಗಿ ನಮಗೆ ಸಿಕ್ಕಿ ನಾವೆಲ್ಲ ವಿಚಾರನ ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸೋದಕ್ಕೆ ಏಕೈಕ ವ್ಯಕ್ತಿ ಅಂದರೆ ಅದು ಪ್ರಿಯಾಂಕ್ ಖರ್ಗೆ ಸರ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಇಷ್ಟು ಇಲಾಖೆ, ಪ್ರತಿಯೊಂದು ಇಲಾಖೆ ಪ್ರತಿ ಸಮಸ್ಯೆನೂ ನಾವು ತೊಗೊಂಡೋದಾಗ ಅವರೆಲ್ಲ ಕಂಪೈಲೇಷನ್ ಮಾಡಿಕೊಂಡು ಒಟ್ಟಿಗೆ ನಾವು ಚರ್ಚೆ ಮಾಡೋಣ ಅಂತ ಹೇಳಿ ಎಲ್ಲನೂ ಚರ್ಚೆಯನ್ನು ತೊಗೊಂಡೋಗಿ ಅವ್ರಿಗೆ ಕೊಟ್ಟು ಮನವಿ ಮಾಡ್ಕೊಂಡಿದ್ದೀವಿ. ಪ್ರಿಯಾಂಕ್ ಖರ್ಗೆ ಸರ್ ಇಂಡಿವಿಜುವಲ್ ಡಿಪಾರ್ಟ್ಮೆಂಟಲ್ಲಿ ಏನೇನು ಸಮಸ್ಯೆ ಇದೆ, ಎಷ್ಟು ವೇಕೆನ್ಸಿ ಇದೆ, ಮತ್ತು ಏನೆಲ್ಲ ಸಮಸ್ಯೆಗಳಿದ್ದಾವೆ ಎಲ್ಲನೂ ಇಂಡಿವಿಜುವಲ್ ಡಿಪಾರ್ಟ್ಮೆಂಟಲ್ಲಿ ಕರೆಸಿ ಈ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಅವರು ಏನು ಮಾತು ಕೊಡ್ತಾರೆ ಅದ್ರ ಪ್ರಕಾರನೇ ನಡ್ಕೊತಾರೆ. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರೆಲ್ಲ ಏನೇನೋ ಮಾತಾಡ್ಬೋದು ಅಷ್ಟೇ, ಅವರು ಕೆಲಸ ಮಾಡಲ್ಲ ಅಂತ. ಅವರಷ್ಟು ಸರಳತೆಯಿಂದ ಕೆಲಸ ಮಾಡೋಂಥ ವ್ಯಕ್ತಿ ನಾನಂತೂ ನೋಡಿಲ್ಲ. ಯಾಕೆಂದರೆ ಯಾವುದೇ ಸಮಸ್ಯೆನ ಅವ್ರ ಹತ್ರ ತೊಗೊಂಡೋದ್ರೆ ಕೂಲಾಗ ಅದನ್ನು ಚರ್ಚೆ ಮಾಡಿ ಆ ಸಮಸ್ಯೆಗೆ ಪರಿಹಾರ ಕಂಡು ಕೊಡ್ತಾರೆ, ಮತ್ತು ಎಲ್ಲ ಸಮಸ್ಯೆನೂ ಬಗೆಹರಿಸಿದ್ದಾರೆ. ಇಲ್ಲಿವರೆಗೂ ನಾವು ಯಾವ ಸಮಸ್ಯೆ ತೊಗೊಂಡೋದ್ರೂ ಅದು ಸ್ಟೂಡೆಂಟ್ಸ್ ಪರವಾಗಿ ಇಲ್ಲಿವರೆಗೂ ಯಾರು ಕೇಳೋರೇ ಇರಲಿಲ್ಲ, ಯಾವ ಮಿನಿಸ್ಟ್ರು ಕೇರೂ ಮಾಡಲ್ಲ. ಆದರೆ ಈ ಒಳ ಮೀಸಲಾತಿನೂ ಅಷ್ಟೇ. ನಾನು ಲಾಸ್ಟ್ ಟೈಮ್ ಹೋಗಿ ಅವ್ರ ಹತ್ರ ಚರ್ಚೆ ಮಾಡಿದಾಗ ಅವ್ರ ತಂದೆಯರ ಹತ್ರ ಡಿಸ್ಕಷನ್ ಮಾಡಿ ಆದಷ್ಟು ಬೇಗ
ಏನು 17-18% ಒಳ ಮೀಸಲಾತಿಯಿಂದ ಇಂಟರ್ನಲ್ ರಿಸರ್ವೇಷನಿಂದ 82% ಸ್ಟೂಡೆಂಟ್ಸ್ಗೆ ಇಲ್ಲಿ ತುಂಬ ಡಿಲೇ ಆಗ್ತಾ ಇದೆ, ಆಲ್ಮೋಸ್ಟ್ 1 ವರ್ಷ ಆಗ್ತಾ ಇದೆ ಅಂತ ಅಂದಾಗ ಅವರು ಕೂತ್ಕೊಂಡು ಚರ್ಚೆ ಮಾಡಿ ಸಪೋಸ್ ಏನಾದರೂ ಇದಾಗಿಲ್ಲ ಅಂತಂದ್ರೂ ನಾವೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಳ ಮೀಸಲಾತಿ ಒಳಗೊಂಡಂತೆ ಏನೋ ನೇಮಕಾತಿ ಅಂತೂ ಪ್ರಾರಂಭ ಮಾಡಲೇಬೇಕು. ಅದ್ರ ಜೊತೆ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಇಷ್ಟು ಸಮಸ್ಯೆಗಳು ಸುಮಾರು 25 ಮೇಜರ್ ಇಶ್ಯೂಸ್ ಇದೆ, ಅಷ್ಟು ಸಮಸ್ಯೆಗೆ ಬಗೆಹರಿಸ್ಕೊಡ್ತಾರೆ. ಪ್ರಿಯಾಂಕ್ ಖರ್ಗೆ ಸರ್ಗೆ ನಾವು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಯಾವ ಮಿನಿಸ್ಟರ್ಸು ಅಷ್ಟು ಈಸಿಯಾಗಿ ತೊಗೊಳೋದಿಲ್ಲ ಇಷ್ಟು ಸಮಸ್ಯೆಗಳನ್ನ. ಹೇಳ್ಬೋದು ಇದು ಅಷ್ಟು ಈಸಿನೂ ಅಲ್ಲ ಸಾಲ್ವ್ ಮಾಡೋದು, ಯಾಕೆಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಮಿನಿಸ್ಟರ್ಸು ಅವರೆಲ್ಲ ಅವ್ರನ್ನ ಕರೆಸಿ ಮಾತಾಡಿ ಯಾರೂ ಅಷ್ಟು ಈಸಿಯಾಗಿ ತೊಗೊಳೋದೇ ಇಲ್ಲ. ಯಾವುದೋದ್ರೂ ಕೇರೇ ಮಾಡಲ್ಲ ಕೆಲವೊಂದು ಡಿಪಾರ್ಟ್ಮೆಂಟ್ ಇದು ಮಾಡಿದ್ರೆ. ಆದರೆ ಪ್ರಿಯಾಂಕ್ ಖರ್ಗೆ ಸರ್ ಮಾಡಿದ್ದಾರೆ ಅಂತಂದರೆ ವಿ ಆರ್ ಗ್ರೇಟ್ಫುಲ್ಲು ಅವ್ರಿಗೆ ಹೇಳ್ಬೇಕಂತಂದರೆ. ಇದೇ ರೀತಿ ಏನೇ ಸಮಸ್ಯೆ ಇದ್ರಿ, ಈಗ ನಾನು ಕೆಲವೊಂದು ಸಮಸ್ಯೆ ಇಶ್ಯೂಸ್ ಏನಿದೆ ಅದು ನಾನು ಬಿಟ್ಟಿರ್ಬೋದು, ದಯವಿಟ್ಟು ಅದನ್ನು ತಿಳಿಸಿ, ಅದನ್ನು ನಾನು ಕಂಪಲೇಷನ್ ಮಾಡಿಕೊಂಡು ನಾನು ಅವರಿಗೆ ಪ್ರಿಯಾಂಕ್ ಖರ್ಗೆ ಸರ್ಗೆ ಮನವಿ ಮಾಡಿಕೊಂಡು ಸರ್ಕಾರದ ಮಟ್ಟಿಗೆ ಲಾಸ್ಟ್ ಟೈಮ್ ನಾನು ವೇಕೆನ್ಸಿ ಇದ್ದಾಗೂ ನಾನು ಎಲ್ಲ ಕಂಪಲೇಷನ್ ಮಾಡ್ಕೊಂಡು ಕೊಟ್ಟಿದ್ವಿ. ಅದನ್ನು ಎಲ್ಲ ಸರ್ಕಾರದ ಮಟ್ಟಿಗೆ CM ಸರ್ ಒಂದು ಇದ್ರ ತೊಗೊಂಡು ಚರ್ಚೆ ಮಾಡಿದ್ರು ಎಷ್ಟು ವೇಕೆನ್ಸಿ ಇದೆ ಎಲ್ಲ ಅಂತೇಳಿ. ಇದು ಅದೇ ರೀತಿ ಎಲ್ಲ ಸಮಸ್ಯೆನೂ ಬಗೆಹರಿಸ್ಕೊಡ್ತಾರೆ ಅಂತ ನನಗಂತೂ ಕಂಪ್ಲೀಟ್ ನಂಬಿಕೆ ಇದೆ, ಅವ್ರು ಮಾಡ್ತಾರೆ. ಇದ್ರ ಜೊತೆ ಏನಪ್ಪ ಅಂತಂದರೆ ಸ್ಟೂಡೆಂಟ್ಸ್ ಏನಪ್ಪ ಎಲ್ಲ ಒಗ್ಗಟ್ಟಾಗಬೇಕು, ಯುನೈಟ್ ಆಗಿ ಯಾವುದೇ ಒಂದು ಸಮಸ್ಯೆನ ಒಂದು ಮನವಿ ಕೊಡೋದ್ರ ಮುಖಾಂತರ ಬಗೆಹರಿಸೋಣ. ಇಲ್ಲ ಅಂತಂದರೆ ಪ್ರತಿಭಟನೆ ಮಾಡೋದು ನಮ್ಮ ಹಕ್ಕು, ಇದು ಇಟ್ಸ್ ಎ ಫಂಡಮೆಂಟಲ್ ರೈಟ್ಸು. ಇದನ್ನು ನೋಡೋಣ, ನಾವೇನಾದರೂ ಈ ಸಮಸ್ಯೆಗಳಿಗೆ ಒಳ ಮೀಸಲಾತಿ ಒಳಗೊಂಡಂತೆ ಇಲ್ಲ ನೇಮಕಾತಿ ಪ್ರಾರಂಭಿಸಿಲ್ಲ ಅಂತಂದರೆ ಇನ್ನೊಂದು ನೆಕ್ಸ್ಟ್ ಒಂದು 10-15 ಡೇಸು ಎಲ್ಲ ಡಿಸ್ಟಿಕ್ ವೈಸು ನಾನೇ ಬರ್ತೀನಿ, ಎಲ್ಲ ಡಿಸ್ಟಿಕ್ ವೈಸು ಪ್ರತಿಭಟನೆ ಮಾಡೋಣ, ಆದಷ್ಟು ಬೇಗ ರೆಕ್ರೂಟ್ಮೆಂಟ್ ಮಾಡಿ ಅಂತ ಹೇಳೋಣ. ಯಾಕೆಂದರೆ more than 3 lakhs ವೇಕೆನ್ಸಿ ಇದೆ, more than 3 lakhs ವೇಕೆನ್ಸಿ. ಸರ್ಕಾರ ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪ್ರಯತ್ನನೂ ಅಕ್ಸಾ ಕಡೆಯಿಂದ ಮಾಡ್ತಾ ಇದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಒಗ್ಗಟ್ಟಾಗಬೇಕು. ಅದ್ರ ಜೊತೆ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಷನ್ನು ಒಗ್ಗಟ್ಟಾಗಿ ಒಂದು ಕಡೆ ಚರ್ಚೆ ಮಾಡಿ ಎಲ್ಲ ಇನ್ಸ್ಟಿಟ್ಯೂಷನ್ನು ಪ್ರತಿಭಟನೆ ಮಾಡೋದಾಗಿರ್ಬೋದು, ಇಲ್ಲ ಕೋರ್ಟ್ ವಿಚಾರ ಇರ್ಬೋದು, ಎಲ್ಲ ಒಗ್ಗಟ್ಟಾಗಿ ಒಂದು ನಿರ್ಧಾರಕ್ಕೆ ತೊಗೊಂಡ್ರೆ ಸರ್ಕಾರನೂ ಅಷ್ಟೇ ನಮ್ಮ ನಿರ್ಧಾರಕ್ಕೆ ಬದ್ಧರಾಗಿರ್ತಾರೆ. ಏಕೆಂತಂದರೆ ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂತಂದರೆ ಸರ್ಕಾರನೂ ಏನೂ ಮಾಡಲ್ಲ. ಏಕೆಂದರೆ ಅವ್ರಿಗೆ ಗೊತ್ತಾಗುತ್ತೆ ಅಷ್ಟು ಈಸಿ ಇಲ್ಲ, ನೀವು ಅಂದ್ಕೊಂಡಿರ್ಬೋದು ಏನು ಗೊತ್ತಿಲ್ಲ ಅಂತ. ಎಲ್ಲ ಒಗ್ಗಟ್ಟಾಗಿ ಏನೇ ಸಮಸ್ಯೆಗಳಿದೆ ಅದನ್ನೆಲ್ಲನೂ ಬಗೆಹರಿಸೋಣ ಆದಷ್ಟು ಬೇಗ. ಇನ್ನೂ ಏನಾದರೂ ಇಶ್ಯೂಸ್ ಬಿಟ್ಟಿದ್ರೆ ದಯವಿಟ್ಟು ಅದನ್ನು ನಮಗೆ ಕಳಿಸ್ಕೊಡಿ. ನಾನು ಕೆಳಗಡೆ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ, ಟೆಲಿಗ್ರಾಮ್ ಲಿಂಕಲ್ಲಿ ಎಲ್ಲ ಇಶ್ಯೂಸು ನೀವು ಅದರಲ್ಲಿ ಶೇರ್ ಮಾಡ್ಬೋದು. ಯಾರಾದರೂ ಅಡ್ಮಿನ್ ಇದ್ದರೆ ಅದರಲ್ಲಿ ಶೇರ್ ಮಾಡಿ, ಇಲ್ಲ ನಾನು ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ಮಾಡಿ. ಏನೇ ಇಶ್ಯೂಸ್ ಇದ್ರೂ ನಾವು ಅದನ್ನು ಬಗೆಹರಿಸೋಣ. ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೆಯದಾಗಲಿ, ನಮಸ್ಕಾರ.